ನಮಸ್ಕಾರ. ಸಿ ಕ್ಯೂಬ್ ಕಾಪರ್ಸ್ ಕರೆಂಟ್ ಕ್ಯಾಪ್ಚರ್ಸಿಗೆ ಸ್ವಾಗತ. ಇವತ್ತಿನ ದಿನದ ಎಲ್ಲ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ನಾವು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ರೆಫರೆನ್ಸಿಗೆ ದ ಹಿಂದೂ ನ್ಯೂಸ್ ಪೇಪರ್ ಹಿಡ್ಕೊಂಡಿದ್ರು ಕೂಡ ಬೇರೆ ಬೇರೆ ಸೋರ್ಸ್ಗಳಿಂದ ನಾವು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ಗಳನ್ನು ನಾವಿಲ್ಲಿ ಹಾಕ್ತೀವಿ. ನಿಮಗೆ ಇಲ್ಲಿ ನಾವು ಯೂಸ್ ಮಾಡಿರುವಂತಹ PDF ನಿಮಗೆ ಬೇಕಾದಲ್ಲಿ ನೀವು ಕಾಪರೇಜ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಕಾಪರೇಜ್ ಆ್ಯಪಲ್ಲಿ ಸ್ಟಡಿ ಮೆಟೀರಿಯಲ್ಸ್ ಅಂತ ನಿಮಗೆ ಅವೈಲೇಬಲ್ ಇದೆ. ಈ ಸ್ಟಡಿ ಮೆಟೀರಿಯಲ್ಸಲ್ಲಿ ಕಾಪರ್ ಕಟ್ಟಿಂಗ್ಸ್ ಅಂತ ಇದೆ. ಈ ಕಾಪರ್ ಕಟ್ಟಿಂಗ್ಸಲ್ಲಿ ನಿಮಗೆಲ್ಲ PDF ಸಿಗುತ್ತೆ. ಇವತ್ತಿಂದು ನ್ಯೂಸ್ ಪೇಪರು ಮಂಡೇ ಮೇ 9th 2022. ಸೊ ಇವತ್ತಿನ ನ್ಯೂಸ್ ಪೇಪರಲ್ಲಿ ಕೆಲವು ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ನಾನು ನೋಡೋಣ. ಆ್ಯಸ್ ಯೂಶುವಲ್ ನಾವೀಗ ಮೇ ಮಂತ್ ರೀಚ್ ಆಗಿರೋದ್ರಿಂದ ಪ್ರೀವಿಯಸ್ ಮಂತ್ ದಟ್ ಈಸ್ ಏಪ್ರಿಲ್ ಮಂತಲ್ಲಿ ಕೂಡ ನಾನು ನಿಮಗೆ ನ್ಯೂಸ್ ಪೇಪರ್ ಅನಾಲಿಸಿಸ್ ನಾನು ಮಾಡಿದಾಗ ಕೆಲವು ಬೇಸಿಕ್ಸ್ಗಳನ್ನು ನಾನು ಹೇಳಿದ್ದೆ. ಮೋಸ್ಟ್ಲಿ ನೀವು ಅದನ್ನು ಮರ್ತಿರ್ತೀರ. ಆ ಕಾರಣದಿಂದ ಮತ್ತೆ ರೀಕ್ಯಾಪ್ ಮಾಡ್ಕೊಂಡು ಅಂದರೆ ಎವ್ರಿ ಮಂತ್ ನಾನು ಅದನ್ನು ರೀಕ್ಯಾಪ್ ಮಾಡ್ಕೋತಾ ಹೋಗ್ತೀನಿ. ಈಗ ರಷ್ಯಾ ಬಾಂಬ್ಸ್ ಶೆಲ್ಟರ್ 60 ಡೆಡ್ ಅಂತಿದೆ. ಅಂದರೆ ನಮಗೆ ಗೊತ್ತಿದೆ ರಷ್ಯಾ ಮತ್ತು ಉಕ್ರೇನ್ ವಾರ್ ನಡೀತಿದೆ. ರಷ್ಯಾ ಮತ್ತು ಉಕ್ರೇನ್ ವಾರ್ ಏನು ಅಂತ ಅಂದ್ಬಿಟ್ಟು ಒಂಚೂರು ನೋಡೋಣ. ಈಗ ನೋಡ್ರಿ, ರಷ್ಯಾ 1991 ರಷ್ಯಾ ಡಿಸ್ಇಂಟಿಗ್ರೇಟ್ ಆಯಿತು. ಅಂದರೆ USSR ಇದ್ದಂಥದ್ದು USSR ಹೋಗ್ಬಿಟ್ಟು ಇದರಲ್ಲಿ ಮೆನಿ ಕಂಟ್ರೀಸ್ಗಳು ಇದರಲ್ಲಿ ಇಂಡಿಪೆಂಡೆಂಟ್ ಆಯಿತು. ಅದರಲ್ಲಿ ಒನ್ ಆಫ್ ದ ಮೇಜರ್ ಕಂಟ್ರಿ ರಷ್ಯಾ. ಸೊ ಈ ಎಲ್ಲ ಕಂಟ್ರೀಸ್ಗಳು ರಷ್ಯಾ ಜೊತೆ ಸೇರಿಕೊಂಡು ಕಾಮನ್ವೆಲ್ತ್ ಆಫ್ ಇಂಡಿಪೆಂಡೆಂಟ್ ಸ್ಟೇಟ್ಸ್ ಅಂತ ಇವರೊಂದು ಗ್ರೂಪ್ ಮಾಡ್ಕೊಂಡಿದ್ರು. ಅದೇ ಥರ ಅಮೆರಿಕ ಇರುವಂಥದ್ದು ಅವರು ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ ಮಾಡ್ಕೊಂಡಿದ್ರು. ಈಗ ಅಮೆರಿಕ ಮತ್ತು USSR ಮಧ್ಯದಲ್ಲಿ ಕೋಲ್ಡ್ ವಾರ್ ನಡೆಯೋ ಸಂದರ್ಭದಲ್ಲಿ ಈ ಕೋಲ್ಡ್ ವಾರು ಕೇವಲ ಅವರು ಮಿಲಿಟರಿ ಪರ್ಪಸ್ಸಿಗೆ ಇರಲಿಲ್ಲ, ಐಡಿಯಾಲಜಿ ಪರ್ಪಸ್ಸಿಗೂ ಇತ್ತು. ನಮ್ಮ ಕಡೆ ಯಾರು ಬರ್ತಾರೆ, ನಿಮ್ಮ ಕಡೆ ಯಾರು ಬರ್ತಾರೆ ಅಂತ ಒಬ್ರದೊಬ್ರದ್ದು ಹೊಡೆದಾಟ ಕೂಡ ನಡೀತಿತ್ತು. ಸೊ ಅಂಥ ಸಂದರ್ಭದಲ್ಲಿ ಅವಾಗಿಂದ ಹಿಡಿದು ಇವಾಗವರೆಗೂ ಇದೇನು ರಷ್ಯಾದಿಂದ ಇಂಡಿಪೆಂಡೆಂಟ್ USSR ಇಂದ ಇಂಡಿಪೆಂಡೆಂಟ್ ಆದಂಥ ಕಂಟ್ರೀಸ್ ಇದೆಯಲ್ಲ, ನಾನು ಇದನ್ನು ರಷ್ಯಾದ ಮಕ್ಕಳು ಅಂತ ಅಂದ್ಬಿಟ್ಟು ಕರಿತೀನಿ ನಿಮ್ಮೇಲೆ. ಸೊ ನಿಮಗೆ ಅರ್ಥ ಆಗೋದಕ್ಕೆ. ಸೊ ಈ ರಷ್ಯಾದ ಮಕ್ಕಳುಗಳು ಯಾರಿದ್ದಾರಲ್ಲ ಇವ್ರನ್ನ ಈ ಒಂದು USA ನ್ಯಾಟೋಗೆ ಸೇರಿಸ್ಕೊಬೇಕು ಅಂತ ಪ್ಲ್ಯಾನ್ ಮಾಡ್ತು. ಈ ಥರ ನ್ಯಾಟೋಗೆ ಸೇರಿಸ್ಕೊಬೇಕು ಅಂತ ಪ್ಲ್ಯಾನ್ ಮಾಡಿದಾಗ ಆ್ಯಕ್ಚುಲಿ ರಷ್ಯಾಗೆ ಇಷ್ಟ ಆಗಲಿಲ್ಲ. ರಷ್ಯಾಗೆ ಇರುಸು ಮುರುಸು ಆಗ್ತಾ ಬಂತು. ಯಾಕಂದರೆ ಈ ನ್ಯಾಟೋ ಹತ್ತತ್ರ ರಷ್ಯಾದ ಕಂಟ್ರಿಗಳಲ್ಲೇ ಬಂದ್ಬಿಟ್ಟು ನ್ಯಾಟೋ ದಟ್ ಈಸ್ USA ಒಂದು ಸಾರ್ವಭೌಮ ಪವರನ್ನು ಕ್ಯಾಪ್ಚರ್ ಮಾಡ್ಕೊಂಡ್ಬಿಡ್ತು ಅಂತಂದರೆ, ಅಲ್ಲೇನಾದರೂ ಮಿಲಿಟರಿ ಬೇಸನ್ನು ಸೆಟಪ್ ಮಾಡ್ತು ಅಂದರೆ ದೆನ್ ರಷ್ಯಾಗೆ ಈಸಿಲಿ ಅಟ್ಯಾಕ್ ಮಾಡ್ಬೋದು. ಆ ಥರ ನ್ಯಾಟೋನಲ್ಲಿ ಎಷ್ಟೋ ಕಂಟ್ರಿಗಳು ಯಾವುದು ರಷ್ಯಾದ ಮಕ್ಕಳಿದ್ವಲ್ಲ ಮುಂಚೆ, ಆ ಥರದ್ದೆಲ್ಲ ಸೇರ್ಕೊಂತ ನ್ಯಾಟೋ ಇದನ್ನ ಎನ್ಲಾರ್ಜ್ ಆಗ್ತಾ ಬಂತು. ಅಂಥ ಸಂದರ್ಭದಲ್ಲಿ ಈಗ ಇಲ್ಲಿ ರಷ್ಯಾ ಇತ್ತು ಅಂತಂದರೆ ರಷ್ಯಾ ಪಕ್ಕ ಇರೋವಂಥ ಈ ಉಕ್ರೇನ್ ದೇಶ ಇದೆಯಲ್ಲ, ಈ ಉಕ್ರೇನ್ ದೇಶದ ಕೂಡ ನಾನು ಕೂಡ ನ್ಯಾಟೋಗೆ ಸೇರ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತು. ನಾನು ಕೂಡ ನ್ಯಾಟೋಗೆ ಸೇರ್ತೀನಿ ಅಂತ ಹೇಳಿದಾಗ ಇಲ್ಲಿ ರಷ್ಯಾಗೆ ಏನಾಯಿತು, ಭಯ ಸ್ಟಾರ್ಟ್ ಆಯಿತು. ಹಾಗಾಗಿ ಉಕ್ರೇನ್ ಮೇಲೆ ಅಟ್ಯಾಕ್ ಮಾಡ್ತಿದೆ. ಇನ್ಫ್ಯಾಕ್ಟ್ ನಾವು ಇನ್ನೊಂದು ಸ್ವಲ್ಪ ಹಿಸ್ಟ್ರಿ ಬೇಸಿಕ್ಸ್ ನೋಡಿದ್ರೆ 2014 ಯುಕ್ರೇನಲ್ಲಿ ಎಲೆಕ್ಷನ್ ನಡೀತು. ಆ ಎಲೆಕ್ಷನಲ್ಲಿ ಏನಂತಂದರೆ ಅಷ್ಟು ದಿನ ಇದ್ದಂಥ ಒಬ್ಬ ಪ್ರೆಸಿಡೆಂಟು ವಿಕ್ಟರ್ ಯಾನುಕೋವಿಚ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಪ್ರೆಸಿಡೆಂಟ್ ಹೆಸರೆಲ್ಲ ಅವಶ್ಯಕತೆ ಇಲ್ಲ, ಬಟ್ ಅಲ್ಲಿವರೆಗೂ ಇದ್ದಂಥ ಪ್ರೆಸಿಡೆಂಟು ಅವನು ಪ್ರೋ ರಷ್ಯನ್, ಅಂದರೆ ರಷ್ಯಾ ಕಡೆನೇ ಸಪೋರ್ಟ್ ಇದ್ದ. ಯಾವಾಗ ಈ 2014 ಎಲೆಕ್ಷನಲ್ಲಿ ಪ್ರೋ ರಷ್ಯನ್ ಪ್ರೆಸಿಡೆಂಟನ್ನು ತೆಗೆದುಬಿಟ್ಟು ಹೊಸ ಪ್ರೆಸಿಡೆಂಟ್ ಇವಾಗಿರುವಂಥ ಜೆಲೆನ್ಸ್ಕಿ ಯಾವಾಗ ಇವನು ಬಂದನೋ ಆವಾಗ ರಷ್ಯಾಗೆ ಭಯ ಆಗ್ಬಿಟ್ಟು ಈ ರಷ್ಯಾ ಕ್ರಿಮಿಯಾನ ಕ್ಯಾಪ್ಚರ್ ಮಾಡ್ಕೊಂತು. ಸೊ 2014 ರಷ್ಯಾ ಕ್ರಿಮಿಯಾನ ಕ್ಯಾಪ್ಚರ್ ಮಾಡ್ಕೊಂತು. ಈಗ 2022 ಯಾವಾಗ ಅದೇ ಪ್ರೆಸಿಡೆಂಟು ಜೆಲೆನ್ಸ್ಕಿ ಆತ ಇಲ್ಲ ನಾನು ಉಕ್ರೇನ್ನ ನ್ಯಾಟೋಗೆ ಸೇರಿಸ್ತೀನಿ ಅನ್ನೋ ರಷ್ಯಾಗೆ ಸಿಟ್ಟು ಬಂತು. ಹಾಗಾಗಿ ರಷ್ಯಾ ಏನು ಮಾಡ್ತು, ಈ ಜಾಗ ನೋಡಿ, ಇದನ್ನು ನಾವು ಇಲ್ಲಿ ಏನು ನಿಮಗೆ ಜಾಗ ಕಾಣ್ತಿದೆ ಇದನ್ನು ಡಾನ್ ಬಾಸ್ ಅಂತ ಕರಿತೀವಿ. ಈ ಡಾನ್ ಬಾಸಲ್ಲಿ 2 ಇಂಪಾರ್ಟೆಂಟ್ ಏರಿಯಾ, ಮೇಲಿರುವಂಥದ್ದು ಲುಹಾನ್ಸ್ಕ್, ಕೆಳಗಡೆ ಇರುವಂಥದ್ದು ಡೊನೆಟ್ಸ್ಕ್. ಯಾಕಂದರೆ ಎಷ್ಟೋ ಬಾರಿ ನಮಗೆ ಪ್ರಶ್ನೆ MCQ ಹೆಂಗೆ ಅಂತಂದರೆ ಈ ಡಾನ್ ಬಾಸ್ ಏರಿಯಾದಲ್ಲಿ ನಾರ್ತ್ ಟು ಸೌತ್ ಯಾವ್ದು ಮೇಲಿದೆ ಯಾವ್ದು ಕೆಳಗಡೆ ಅಂತ ಬರ್ಬೋದು. ಸೊ ಈ ಲುಹಾನ್ಸ್ಕು ಮತ್ತು ಡೊನೆಟ್ಸ್ಕ್ ಏರಿಯಾ ಇಲ್ಲಿ ರಷ್ಯನ್ ಮಾತಾಡುವಂಥ ಪಾಪ್ಯುಲೇಷನ್ ಜಾಸ್ತಿ ಇದೆ. ಉಕ್ರೇನ್ ಅವರು ಈ ಜನದ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ. ಹಾಗಾಗಿ ಈ ಭಾಗನ ಪ್ರೊಟೆಕ್ಟ್ ಮಾಡೋದು ನನ್ನ ಕರ್ತವ್ಯ ಅಂತ ಅಂದ್ಬಿಟ್ಟು ರಷ್ಯಾ ಏನು ಮಾಡ್ತು, ಈ ಜಾಗನ ತಾನು ಕ್ಯಾಪ್ಚರ್ ಮಾಡ್ಕೊಂತು. ಈಗ ಅಟ್ಯಾಕ್ ಮಾಡಿಬಿಟ್ಟು ಈ ಜಾಗನ ಕ್ಯಾಪ್ಚರ್ ಮಾಡ್ಕೊಂಡಿದೆ. ಹಾಗಾಗಿ ಇಲ್ಲಿ ಆ್ಯಕ್ಚುಲಿ ರಷ್ಯಾ ಹಿಂಗೆ ಹೇಳಿದ್ರು ಕೂಡ ರಷ್ಯಾದ ಮನಸ್ಸಲ್ಲಿ ಬ್ಯಾಕ್ ಆಫ್ ದಿ ಮೈಂಡ್ ಇರೋಂಥದ್ದೇನು, ಉಕ್ರೇನ್ ನ್ಯಾಟೋಗೆ ಸೇರ್ಕೊಂತಂದರೆ ನನಗೆ ಇಲ್ಲಿ ಎಫೆಕ್ಟ್ ಜಾಸ್ತಿ. ಹಾಗಾಗಿ ಈ ಬಾರ್ಡರ್ ಇರುವಂಥ ಏರಿಯಾಗಳನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡಿದ್ರೆ ನನಗೊಂದು ಬಫರ್ ಝೋನ ವರ್ಕ್ ಆಗುತ್ತೆ ಅಂತ. ಅಷ್ಟೇ ಅಲ್ಲ, ರಷ್ಯಾಗಿನ್ನ ಏನು ಪ್ಲಾನ್ ಇದೆ ನೋಡ್ರಿ. ಈಗ ಇತ್ತೀಚೆಗೆ ವಾರಲ್ಲಿ ಮಾರಿಯುಪೋಲ್ ಏನಿದೆ ಇದನ್ನು ಕೂಡ ರಷ್ಯಾ ಕ್ಯಾಪ್ಚರ್ ಮಾಡಿದೆ. ನೆಕ್ಸ್ಟು ಹಾಗೆ ಮುಂದೆ ಹೋಗ್ಬಿಟ್ಟು ಮೆಲಿಟೋಪೋಲನ್ನು ರಷ್ಯಾ ಕ್ಯಾಪ್ಚರ್ ಮಾಡಬೇಕಂತ ಈಗ ಪ್ಲಾನ್ ಇದೆ. ಹಾಗೆ ಕ್ಯಾಪ್ಚರ್ ಮಾಡ್ಕೊಂಡು ಬಂದು ಆ್ಯಕ್ಚುಲಿ ರಷ್ಯಾಗೆ ಏನು ಪ್ಲಾನ್ ಇದೆ ಅಂತಂದರೆ
ಇದೇ ಥರ ರಷ್ಯನ್ ಸ್ಪೀಕಿಂಗ್ ಪೀಪಲ್ಲು ಇಲ್ಲಿದ್ದಾರೆ. ಇದು ನೋಡ್ರಿ, ಮಾಲ್ಡೋವಾ ಮತ್ತು ಉಕ್ರೇನ್ ಮಧ್ಯದಲ್ಲಿ ಏನು ನಾವು ಇಷ್ಟು ಜಾಗ ನೋಡ್ತಿದ್ದೀವಲ್ಲ, ಈ ಜಾಗನ ನಾವು ಕರಿತೀವಿ ಟ್ರಾನ್ಸ್ನಿಸ್ಟ್ರಿಯಾ ಅಂತ. ಇಲ್ಲೂ ಕೂಡ ರಷ್ಯನ್ ಸ್ಪೀಕಿಂಗ್ ಪೀಪಲ್ ಇದ್ದಾರೆ. ಇವರು ಮಾಲ್ಡೋವಾಯಿಂದ ನಾವು ಸಪ್ರೇಟ್ ಆಗಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಇವರು ಇದಾರಲ್ಲ, ಈ ಟ್ರಾನ್ಸ್ನಿಸ್ಟ್ರಿಯಾ, ಇಲ್ಲಿವರೆಗೂ ಕೂಡ ರಷ್ಯಾ ಕ್ಯಾಪ್ಚರ್ ಮಾಡ್ಬೇಕಂತ ಪ್ಲಾನ್ ಮಾಡಿರೋದು. ಅಂದರೆ ನೆಕ್ಸ್ಟ್ ಇದು ಬಂದ್ಬಿಟ್ಟು ಒಡೆಸ್ಸಾನು ಕ್ಯಾಪ್ಚರ್ ಮಾಡಿ ಇಲ್ಲಿ ಟ್ರಾನ್ಸ್ನಿಸ್ಟ್ರಿಯಾನು ಕ್ಯಾಪ್ಚರ್ ಮಾಡ್ತು ಅಂದರೆ ನೋಡ್ರಿ, ಇಲ್ಲಿಂದ ಇಲ್ಲಿವರೆಗೂ ಏನಾಯಿತು, ಟೋಟಲ್ ಈಗ ರಷ್ಯಾನೇ ಕ್ಯಾಪ್ಚರ್ ಮಾಡ್ದಂಗೆ ಆಯಿತು. ಆಯಿತಾ? ಇಷ್ಟು ಕ್ಯಾಪ್ಚರ್ ಮಾಡ್ತು ಅಂದರೆ ನೀವೊಂದು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಏನು ಸಿ ಲಿಂಕ್ ಇದೆಯಲ್ಲ, ಉಕ್ರೇನಿಗೆ ಸಿ ಲಿಂಕ್, ಉಕ್ರೇನಿನ ಸಿ ಲಿಂಕಿಂದ ಇದು ರಷ್ಯಾ ತೆಗೆದುಬಿಟ್ಟು ಉಕ್ರೇನನ್ನ ಲ್ಯಾಂಡ್ ಲಾಕ್ಡ್ ಕಂಟ್ರಿಯಾಗಿ ಉಕ್ರೇನ್ ಏನು ಮಾಡಿಬಿಡುತ್ತೆ, ಇದು ಸ್ಟಾಪ್ ಮಾಡಿಬಿಡುತ್ತೆ. ಲ್ಯಾಂಡ್ ಲಾಕ್ಡ್ ಕಂಟ್ರಿಯಾಗಿ ಮಾಡಿಬಿಡುತ್ತೆ ಉಕ್ರೇನನ್ನ. ಅವಾಗ USA ನೀನು ಮಾಡು ಸಪೋರ್ಟನ್ನ, ಸಮುದ್ರ ಥ್ರೂ ನೀನು ಮೆರಿಟೇರಿಯನ್ನಿಂದ ಬಂದ್ಬಿಟ್ಟು ಬ್ಲ್ಯಾಕ್ ಸೀಗೆ ನೀನು ಸಪೋರ್ಟ್ ಮಾಡು, ನಿನ್ನ ಹಡಗುಗಳನ್ನು ಕಳಿಸಿದ್ರು ಕೂಡ ಏನು ಮಾಡೋಕ್ಕಾಗಲ್ಲ, ಉಕ್ರೇನಿಗೆ ಏನು ಮಾಡೋಕ್ಕಾಗಲ್ಲ. ಇದಿಷ್ಟು ರಷ್ಯಾ ಕಡೆ ಇದೆ, ಇಲ್ಲಿ ರಷ್ಯಾ ಏನು ಮಾಡುತ್ತೆ, ಅಟ್ಯಾಕ್ ಮಾಡುತ್ತೆ. ಸೊ ಇಷ್ಟೆಲ್ಲ ಪ್ಲ್ಯಾನನ್ನು ಇಟ್ಕೊಂಡು ರಷ್ಯಾ ಇಲ್ಲಿ ಅಟ್ಯಾಕ್ ಮಾಡಿರುವಂಥದ್ದು. ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸಲ್ಲಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಎಲ್ಲ ಕಡೆಯೂ ಕೂಡ ರಷ್ಯಾಗೆ ಎಲ್ಲರೂ ಬೈತಿದ್ದಾರೆ. ಇದರಲ್ಲಿ ರೆಸೊಲ್ಯೂಷನ್ಗಳು ಅಂದರೆ ರಷ್ಯಾ ಅಗೇನೆಸ್ಟ್ ರೆಸೊಲ್ಯೂಷನ್ಗಳು ಪಾಸ್ ಆದಾಗ ಇಂಡಿಯಾ ಅಬ್ಸ್ಟೇನ್ ಆಗಿದೆ. ಯಾಕಂತಂದರೆ ಇಂಡಿಯಾಗೆ ರಷ್ಯಾ ಒನ್ ಆಫ್ ದ ಮೇಜರ್ ಡಿಫೆನ್ಸ್ ಆ್ಯಂಡ್ ಸ್ಟ್ರಾಟಜಿಕ್ ಪಾರ್ಟ್ನರ್ ಇರೋದ್ರಿಂದ ನಾವು ರಷ್ಯಾನ ಈ ಭಾಗದಲ್ಲಿ ಕಳ್ಕೊಳೋದಕ್ಕೆ ಇಷ್ಟಪಡಲ್ಲ. ಇಷ್ಟು ವಿಚಾರ ನಡೀತಿದೆ. ಈಗ ಈ ವಿಚಾರಗಳ ಮಧ್ಯದಲ್ಲಿ ಏನಾಗಿದೆ, ರಷ್ಯಾ ಬಾಂಬ್ಸ್ ಶೆಲ್ಟರ್ 60 ಡೆಡ್ ಅಂತ ಅಂದ್ಬಿಟ್ಟು ನ್ಯೂಸು ಇದೆ. ಇಲ್ಲಿ ಮತ್ತೆ ನಾವು ನ್ಯೂಸಲ್ಲಿ ನೋಡಿದ್ರೆ G7 ಲೀಡರ್ಸ್ ಹೋಲ್ಡ್ ಆನ್ಲೈನ್ ಟಾಕ್ ವಿತ್ ಜೆಲೆನ್ಸ್ಕಿ, ಸ್ಟ್ರೆಸ್ ಫೇಸಿಂಗ್ ಔಟ್ ರಷ್ಯನ್ ಆಯಿಲ್. ಅವ್ರೇನು ಪ್ಲಾನ್ ಮಾಡ್ಕೊತಿದ್ದಾರೆ, G7 ಕಂಟ್ರೀಸ್ ಅಂದರೆ ಯಾವುದು ನೋಡ್ರಿ, ಕೆನಡಾ, USA, ಇಲ್ಲಿ ಮೇಲ್ ಬರುತ್ತೆ UK, ದೆನ್ ಅದಾದಮೇಲೆ ಫ್ರಾನ್ಸು, ಜರ್ಮನಿ, ದೆನ್ ಆಮೇಲೆ ಇಟಲಿ. ಮುಂಚೆ G8 ಕಂಟ್ರೀಸ್ ಅಂತಿತ್ತು. ಈ G8 ಕಂಟ್ರೀಸಲ್ಲಿ ರಷ್ಯಾ ಕೂಡ ಇತ್ತು. ಯಾವಾಗ ರಷ್ಯಾ ಕ್ರಿಮಿಯನ್ ಕ್ಯಾಪ್ಚರ್ ಮಾಡ್ತೋ ಅವಾಗ G8ಇಂದ ತೆಗೆದುಬಿಟ್ರು. ಹಾಗಾಗಿ G7ಅಲ್ಲಿ ಈಗ ರಷ್ಯಾ ಇಲ್ಲ, ದೆನ್ ಇಲ್ಲಿ ಜಪಾನ್ ಇದೆ. ಸೊ ಎಲ್ಲ ಕಂಟ್ರೀಸನ್ನು G7 ಅಂತೀವಿ. ಈ G7 ಕಂಟ್ರೀಸ್ ಏನು ಪ್ಲಾನ್ ಮಾಡ್ತಿದೆ, ರಷ್ಯಾದಿಂದ ಆಯಿಲು ಗ್ಯಾಸ್ ಅದನ್ನು ಯಾರೂ ಕೊಂಡ್ಕೊಂಡಿಲ್ಲ ಅಂದರೆ ರಷ್ಯಾಗೆ ಏನು ಬರಲ್ಲ, ಡಾಲರ್ ಹಣ ಬರಲ್ಲ ಅಂತಂದರೆ ರಷ್ಯಾ ವಾರ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈ ಕಾರಣದಿಂದ ನಾವು ಆ ಥರ ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅದು ನಮಗೆ ಈ ಆರ್ಟಿಕಲಿಂದು ಸಂಕ್ಷಿಪ್ತವಾಗಿ ನಾನು ಫ್ರಮ್ ದ ಬೇಸಿಂದ ನಿಮಗೆ ಹೇಳ್ತಾ ಬಂದಿದ್ದೀನಿ. ಫಸ್ಟ್ ಪೇಜಲ್ಲೇ ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ ಬಂದ್ಬಿಟ್ಟು ಸಿಟಿಸನ್ಶಿಪ್ ಡಿಲೇಡ್, 800 ಪಾಕಿಸ್ತಾನಿ ಹಿಂದೂಸ್ ಲೆಫ್ಟ್ ಇಂಡಿಯಾ. ಇದಕ್ಕೆ ಫಸ್ಟ್ ನಮಗೆ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಗೊತ್ತಿರಬೇಕು. ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಏನು ಹೇಳ್ತಿದೆ ಅಂತಂದರೆ, ಆ್ಯಕ್ಚುಲಿ ಈಗ ಇಂಡಿಯಾ ಏನಿದೆ, ಇಂಡಿಯಾದಲ್ಲಿ ಒಂದು ಹೈಯೆಸ್ಟು ಹಿಂದೂ ಪಾಪ್ಯುಲೇಷನ್ ಜಾಸ್ತಿ ಇದೆ. ಅಟ್ ದ ಸೇಮ್ ಟೈಮ್ ಪಕ್ಕದಲ್ಲಿರುವಂಥ ದೇಶ ಪಾಕಿಸ್ತಾನ ಇರ್ಬೋದು, ಅಫ್ಘಾನಿಸ್ತಾನ ಇರ್ಬೋದು, ಬಾಂಗ್ಲಾದೇಶ್ ಇರ್ಬೋದು. ಈ ಜಾಗದಲ್ಲಿ ಇಸ್ಲಾಂ ಇಸ್ ದಿ ಹೈಯೆಸ್ಟ್ ಪಾಪ್ಯುಲೇಷನ್ ಇರುವಂಥದ್ದು. ಹಾಗಾಗಿ ಈ ಅಫ್ಘಾನಿಸ್ತಾನಲ್ಲಾಗಲಿ ಪಾಕಿಸ್ತಾನಲ್ಲಾಗಲಿ ಚಾನ್ಸಸ್ಸು ಬೇರೆ ರಿಲಿಜಿಯಸ್ ಮೈನಾರಿಟೀಸ್ ಮೇಲೆ ಅಟ್ಯಾಕ್ ಆಗೋದಿರ್ಬೋದು, ಅಥವಾ ಅವ್ರ ಮೇಲೆ ಒಂದು ರೀತಿ ಎಲ್ಲ ನಿರ್ಬಂಧನೆ ಮಾಡೋದಿರ್ಬೋದು, ಅಥವಾ ಅವರಿಗೆ ಪರ್ಸಿಕ್ಯೂಷನ್ ಅಂತ ಅಂದ್ಬಿಟ್ಟು ಹೇಳ್ತಾರೆ ವರ್ಡು. ಸೊ ರಿಲಿಜಿಯಸ್ ಪರ್ಸಿಕ್ಯೂಷನ್ ಆಗೋವಂಥದ್ದು ಇರ್ಬೋದು. ಈ ಥರ ಆಗೋ ಕಾರಣದಿಂದ ಇವರೆಲ್ಲ ಪಾಪ ಎಲ್ಲಿ ಹೋಗ್ತಾರೆ. ಸೊ ಇವರಿಗೆ ಈ ಥರ ಆಗೋದ್ರಿಂದ ಇಲ್ಲೀಗಲಿ ಇವ್ರು ಇಂಡಿಯಾಗೆ ಬಂದರೆ ಯಾರೇ ಮೈನಾರಿಟಿ ಫ್ರಮ್ ದೀಸ್ ಏರಿಯಾಸ್, ಆ ಏರಿಯಾಸಿಂದ ಮೈನಾರಿಟೀಸ್ ಅಂದರೆ ಅಫ್ಘಾನಿಸ್ತಾನ, ಪಾಕಿಸ್ತಾನ, ಬಾಂಗ್ಲಾದೇಶಿಂದ ಮೈನಾರಿಟೀಸ್ ಅಂದರೆ ಯಾರು ಬರ್ತಾರೆ, ಎಲ್ಲರೂ ಜೈನು, ಬುದ್ಧಿಸ್ಟು, ಪಾರ್ಸಿ, ಆಮೇಲೆ ಹಿಂದೂಸು, ಆಮೇಲೆ ಸಿಖ್, ಕ್ರಿಶ್ಚಿಯನ್ ಎಲ್ಲ ಬರ್ತಾರೆ ಎಕ್ಸೆಪ್ಟ್ ಮುಸ್ಲಿಮ್. ಸೊ ಹಾಗಾಗಿ ಇದು ಬಿಟ್ಟಿನ ಯಾರು ಇವರಿದ್ದಾರಲ್ಲ, ಇವ್ರು ಯಾರೇ ಕೂಡ Jan 1, 2015 ಅಂದರೆ 2014 ಮೋದಿ ಗೌರ್ಮೆಂಟ್ ಬಂತಲ್ಲ, ಆ ಮೋದಿ ಗೌರ್ಮೆಂಟ್ ಬಂದಾಗ Jan 1, 2015ಕಿಂತ ಮುಂಚೆ ಇಂಡಿಯಾ ಕಡೆ ಬಂದಿರ್ತಾರೋ ಅವರೆಲ್ಲರಿಗೂ ಸಿಟಿಸನ್ಶಿಪ್ ಕೊಡಬೇಕು ಅಂತ ಅನ್ನೋದು ಈ ಒಂದು ಆ್ಯಕ್ಟಿನ ಮೂಲ ಇದು. ಬಟ್ ಆ್ಯಕ್ಚುಲಿ ಕ್ರಿಟಿಕ್ಸ್ ಏನು ಹೇಳ್ತಾರೆ, ಇಲ್ಲಿರುವಂತಹ ಎಲ್ಲ ಮೈನಾರಿಟೀಸ್ಗಳನ್ನು ತಂದ್ಬಿಟ್ಟು ಇಂಡಿಯಾದಲ್ಲಿ ಮುಸ್ಲಿಂ ಪಾಪ್ಯುಲೇಷನ್ ಕಮ್ಮಿ ಅಂತ ತೋರಿಸ್ಬೇಕು ಅನ್ನೋ ಒಂದು ಆ್ಯಂಗಲ್ ಈ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಇಂದು ಅಂತ ಕಾನ್ಸ್ಟಿಟ್ಯೂಷನ್ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಇಂದು ಇದು ವಾದ ಅಂತ ಅಂದ್ಬಿಟ್ಟು ಕೆಲವರು ಹೇಳ್ತಿದ್ದಾರೆ. ಸೊ ಏನೇ ಆಗಲಿ, ಈ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಇವ್ರು ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ, ಫಾಸ್ಟಾಗಿ ಸಿಟಿಸನ್ನು ಇವ್ರು ಇಲ್ಲೀಗಲ್ ಆಗಿ ಬಂದ್ರೂ ಇವರಿಗೆ ಸಿಟಿಸನ್ಶಿಪ್ ಕೊಡಬೇಕು ಅಂತ ಏನು ಪ್ಲಾನ್ ಮಾಡ್ಕೊಂಡಿದ್ದಾರಲ್ಲ, ಇದು ಬಿಕಾಸ್ ಆಫ್ ಕೋವಿಡಿಂದ ಇದು ಫಾಸ್ಟಾಗಿ ಇಂಪ್ಲಿಮೆಂಟ್ ಆಗಲಿಲ್ಲ. ಅಂದರೆ ಇಂಪ್ಲಿಮೆಂಟ್ ಆಗೋದಕ್ಕೆ ಅಡೆತಡೆಗಳು ಬಂತು. ಆ್ಯಕ್ಚುಲಿ ಈ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟು ಇಟ್ ಈಸ್ ನಾಟ್ ಫುಲ್ ಪ್ರೂಫ್. ಇದಕ್ಕೂ ಕೂಡ ಭಾಳ ಜನ ಅಪೋಸ್ ಮಾಡಿದ್ರು. ಏನು ಅಪೋಸ್ ಮಾಡಿದ್ರು, ಬಿಲ್ ವೈಲೇಟ್ಸ್ ಆರ್ಟಿಕಲ್ 14. ಯಾಕೆ ಅಂತಂದರೆ ಆರ್ಟಿಕಲ್ 14 ಸಮಾನತೆ ಬಗ್ಗೆ ಮಾತಾಡುತ್ತೆ. ಇಲ್ಲಿ ಸಮಾನತೆ ಏನು ಅಂತಂದರೆ,
ನೀವು ಎಲ್ಲ ರಿಲಿಜನ್ಗಳಿಗೂ ನೀವು ಇಂಡಿಯಾಗೆ ವಲಸೆ ಬಂದಿರೋರಿಗೆ ಸಿಟಿಸನ್ಶಿಪ್ ಕೊಡ್ಬೇಕಂತ ನೀವು ಅನ್ಕೊಂಡಿದ್ದೀರಾ. ಮುಸ್ಲಿಮ್ಸ್ನ ಯಾಕೆ ಬಿಡ್ತಿದ್ದೀರಾ? ಇದು ಸಮಾನತೆಗೆ ಅಡ್ಡಿ ಬಂದಂಗೆ. ಕಾಂಟ್ರಡಿಕ್ಟರಿ ಟು ಆಬ್ಜೆಕ್ಟಿವ್ ಆಫ್ NRC ಅಂತಂದರೆ ಆ್ಯಕ್ಚುಲಿ 1985 ಅಸ್ಸಾಂ ಅಕಾರ್ಡ್ ಮಾಡಿಕೊಂಡ್ರು. ಅಸ್ಸಾಂ ಅಕಾರ್ಡ್ ಪ್ರಕಾರ ಏನಂದರೆ, ಅಸ್ಸಾಮಿಗೆ ಇಲ್ಲೀಗಲ್ಲಿ ಬಾಂಗ್ಲಾದೇಶ್ ಪೀಪಲ್ಲು ಬಂದಿದ್ದಾರೆ, ಅಸ್ಸಾಮನ ಕಲ್ಚರು ಇದನ್ನೆಲ್ಲ ಹಾಳು ಮಾಡ್ತಿದ್ದಾರೆ, ಅವ್ರನ್ನೆಲ್ಲ ನೀವು ಹುಡುಕ್ಬಿಟ್ಟು ವಾಪಸ್ ಕಳಿಸ್ತೀವಿ ಅಂತ ಅಂದ್ಬಿಟ್ಟು ಗೌರ್ಮೆಂಟು ಅಸ್ಸಾಂ ಅಕಾರ್ಡ್ ಪ್ರಕಾರ ಹೇಳಿತ್ತು. ಹಾಗಾದರೆ ಅವ್ರನ್ನೆಲ್ಲ ಹೆಂಗೆ ಕಂಡಿಡಿಯೋದು ಅಂತಂದರೆ, ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ ಅಂತ 1951 ಫಸ್ಟ್ ಸೆನ್ಸಸ್ ಆದಮೇಲೆ ಇದು ಅಪ್ಡೇಟ್ ಆಗಿರುತ್ತೆ. ಅದಾದಮೇಲೆ ಅಪ್ಡೇಟೇ ಆಗಿಲ್ಲ. ಅದನ್ನ ಈಗ ಅಪ್ಡೇಟ್ ಮಾಡಿದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ ಯಾರು ಇಂಡಿಯಾದವರು, ಯಾರು ವಲಸೆ ಬಂದವರು ಅಂತ. ಸೊ ಅವ್ರನ್ನ ವಾಪಸ್ ಕಳಿಸ್ಬೋದು. ಅದು ನಮಗೆ NRC ಅಪ್ಡೇಷನ್ನು. ಇಲ್ಲಿ ಹೇಳ್ತಿದ್ದೀರಾ ನೀವು 1971 ಏನು ಬಾಂಗ್ಲಾ ವಾರ ಆಯಿತು, ಅದಾದಮೇಲೆ ಯಾರ್ಯಾರು ಬರ್ತಾರೋ ಅವ್ರನ್ನ ವಾಪಸ್ ಕಳಿಸ್ಬೇಕು ಅಂತ ಒಂದು ಕಡೆ ಇದನ್ನು ಹೇಳ್ತಿದ್ದೀರಾ. ಇನ್ನೊಂದು ಕಡೆ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಯಾರೇ ಬಂದಿರಲಿ ಅವ್ರನ್ನ 2014ವರೆಗೂ ಬಂದಿದ್ರೆ ಅವರಿಗೆ ಸಿಟಿಸನ್ಶಿಪ್ ಕೊಡ್ತೀನಿ ಅಂತ ಹೇಳ್ತಿದ್ದೀರಾ. ಸೊ ಹಾಗಾಗಿ ನೀವು ಏನು ಮಾಡ್ತಿದ್ದೀರಾ ಅಂತಂದರೆ, ಯಾರನ್ನು ನೀವು ಆಚೆ ಕಳಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂದರೆ, 1971 ಆದಮೇಲೆ ಬಂದಿರೋ ಮುಸ್ಲಿಮ್ಸನ್ನು ಮಾತ್ರ ಹೊರಗಡೆ ಕಳಿಸ್ಬಿಟ್ಟು, ಅದಾದಮೇಲೆ 2014ವರೆಗೂ ಬಂದಿರೋ ಯಾರೇ ಆಗಲಿ ಅವ್ರಿಗೆ ಸಿಟಿಸನ್ಶಿಪ್ ಕೊಟ್ಬಿಟ್ಟು ಇಂಡಿಯಾದಲ್ಲಿ ಮುಸ್ಲಿಂ ಪಾಪ್ಯುಲೇಷನ್ನು ಕಮ್ಮಿ ಅಂತ ತೋರಿಸೋದಕ್ಕೆ ಇದೆಲ್ಲ ಒಂದು ಮಸಲತ್ ನಡೀತಿದೆ ಅಂತ ಕೆಲವರು ಇದಕ್ಕೆ ಅಪೋಸ್ ಅಥವಾ ಅಪೋನೆಂಟ್ ಮಾಡ್ತಿದ್ದಾರೆ. ಸೊ ಹಾಗಾಗಿ NRCಗೆ ವಿರುದ್ಧ ಇದೆ ಅಂತಲೂ ಇದು ನ್ಯೂಸ್ ಇದೆ. ದೆನ್ ಆಲ್ಸೋ ಬಿಲ್ ಕನ್ಸಿಡರ್ಸ್ ಓನ್ಲಿ ರಿಲಿಜಿಯಸ್ ಪರ್ಸಿಕ್ಯೂಷನ್ ಮಾತ್ರ ಕನ್ಸಿಡರ್ ಮಾಡ್ತಿದೆ. ಸೋಷಿಯಲ್ಲು ಮತ್ತು ಪೊಲಿಟಿಕಲ್ ಪರ್ಸಿಕ್ಯೂಷನ್ನ ಕನ್ಸಿಡರ್ ಮಾಡ್ತಿಲ್ಲ. ಇವೆಲ್ಲ ಆಪಾದನೆ ಇದೆ. ಹಾಗಾಗಿ ಈ ಒಂದು ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಏನಿದೆ, ಈ ಆ್ಯಕ್ಟ್ 2 ವರ್ಷದ ಕೆಳಗಡೆ ಬಂದಿದ್ರು ಇದನ್ನ ಇಂಪ್ಲಿಮೆಂಟ್ ಆಗಿಲ್ಲ. ಈ ಆ್ಯಕ್ಟ್ ಸಿಕ್ಕಿದೆ ಅಂದ್ಬಿಟ್ಟು ಇದನ್ನು ನಂಬ್ಕೊಂಡು ಪಾಕಿಸ್ತಾನದಲ್ಲಿ ವಾಸವಾದಂಥ ಹಿಂದೂಗಳು ಇಂಡಿಯಾಗೆ ವಲಸೆ ಬಂದಿದ್ರು. ಈಗ ಇದು ಅಪ್ಲೈ ಆಗದೆ ಇರೋ ಕಾರಣದಿಂದ ಅವರಿಗೆ ಮತ್ತೆ ವೀಸಾ ಇದ್ರದ್ದು ಯಾವುದೋ ಪಾಸ್ಪೋರ್ಟ್ ಪ್ರಾಬ್ಲಮ್ಮು ಅದು ಇದನ್ನ ಅಪ್ಲೈ ಇದೆಲ್ಲ ಅವ್ರಿಗೆ ಸಿಟಿಸನ್ಶಿಪ್ ಗ್ರ್ಯಾಂಟ್ ಆಗೋದು ಲೇಟ್ ಆಗ್ತಿರೋ ಕಾರಣದಿಂದ ಇವರೆಲ್ಲ ಪಾಕಿಸ್ತಾನಿ ಹಿಂದೂಗಳು ಏನು ನಮಗೂ ಇಂಡಿಯಾದಲ್ಲಿ ಸಿಟಿಸನ್ಶಿಪ್ ಸಿಗುತ್ತೆ ಅಂತ ಬಂದಿದ್ರಲ್ಲ, ಇವರೆಲ್ಲ ಮತ್ತೆ ಇಂಡಿಯಾದಿಂದ ವಾಪಸ್ ಹೋಗ್ತಿದ್ದಾರೆ. ಸೊ ಆ ಕಾರಣದಿಂದ ಈ ಒಂದು ಆರ್ಟಿಕಲ್ ಇಂಪಾರ್ಟೆಂಟು. ಈ ಆರ್ಟಿಕಲ್ ಕೊಟ್ಟಿದ್ದಾರೆ ನೋಡಿ. ನಿಯರ್ಲಿ 800 ಪಾಕಿಸ್ತಾನಿ ಹಿಂದೂಸ್ ಹೂ ವೇರ್ ಸ್ಟೇಯಿಂಗ್ ಇನ್ ರಾಜಸ್ಥಾನ್ ಆಫ್ಟರ್ ಕಮಿಂಗ್ ಟು ಇಂಡಿಯಾ ಸೀಕಿಂಗ್ ಸಿಟಿಸನ್ಶಿಪ್ ಆನ್ ದಿ ಗ್ರೌಂಡ್ಸ್ ಆಫ್ ರಿಲಿಜಿಯಸ್ ಪರ್ಸಿಕ್ಯೂಷನ್ ದೇ ರಿಟರ್ನ್ ಟು ನೈಬರಿಂಗ್ ಕಂಟ್ರಿ. ಹಾಗಾಗಿ ಮೆನಿ ಆಫ್ ದೆಮ್ ರಿಟರ್ನ್ ಟು ಪಾಕಿಸ್ತಾನ್ ಆಫ್ಟರ್ ದೇ ಫೌಂಡ್ ದಟ್ ದೇರ್ ಹ್ಯಾಸ್ ಬೀನ್ ನೋ ಪ್ರೋಗ್ರೆಸ್ ಇನ್ ದೇರ್ ಸಿಟಿಸನ್ಶಿಪ್ ಅಪ್ಲಿಕೇಶನ್. ಹಾಗಾಗಿ ಇದು ಕೇಂದ್ರ BJP ಸರ್ಕಾರಕ್ಕೆ ಒಂದು ರೀತಿ ಮುಖಭಂಗ ಇದ್ದಂಗೆ ಇದು. ಅರ್ಥ ಆಗ್ತಿದೆಯಾ? ನೆಕ್ಸ್ಟು ಫಸ್ಟ್ ಶೀಟಲ್ಲಿ ಕೋರ್ಟ್ ಫ್ಲೇಸ್ ಪೊಲೀಸ್ ಇನ್ ಜಹಾಂಗೀರ್ಪುರ್ ಕೇಸ್. ಜಹಾಂಗೀರ್ಪುರಿ ಕೇಸ್ ಏನಿದೆ, ಇಲ್ಲಿ ಆ್ಯಕ್ಚುಲಿ ಏನಾಗಿತ್ತು ಅಂತಂದರೆ, ಆ್ಯಸ್ ಯೂಶುವಲ್ ಹನುಮಾನ್ ಜಯಂತಿ ಟೈಮಲ್ಲಿ ಪ್ರೊಸೆಷನ್ ಹೋಗಿತ್ತು. ಈಗ ಗೊತ್ತಾಗ್ತಿದೆ ಆ ಪೊಸಿಷನ್ ಇಲ್ಲೀಗಲ್ಲು, ಯಾವುದೇ ರೀತಿ ಪೊಲೀಸ್ ಪರ್ಮಿಷನ್ ಹಂಗೇನು ತೊಗೊಂಡಿಲ್ಲ ಅಂತ. ಈ ಥರ ಹನುಮಾನ್ ಜಯಂತಿ ಪೊಸಿಷನ್ನು ಮುಸ್ಲಿಂ ಡಾಮಿನೇಟೆಡ್ ಏರಿಯಾದಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಕಲ್ಲು ತೂರಾಟ ಆಗಿ ಒಬ್ರಿಗೊಬ್ರಿಗೆ ಗಲಾಟೆ ಆಯಿತು. ಒಬ್ರಿಗೊಬ್ರಿಗೆ ಗಲಾಟೆ ಆದಮೇಲೆ ಅಲ್ಲಿ ಇದ್ದಂತಹ ಡಿಸ್ಟ್ರಿಕ್ಟ್ ಅಥಾರಿಟೀಸ್, ಲೋಕಲ್ ಅಥಾರಿಟೀಸು ಅವರು ಈ ಏನು ಮುಸ್ಲಿಂ ಡಾಮಿನೆಂಟ್ ಏರಿಯಾದಲ್ಲಿ ಇಲ್ಲೆಲ್ಲ ಬಿಲ್ಡಿಂಗ್ ಕಟ್ಕೊಂಡು ಇವ್ರು ಮುಸ್ಲಿಂ ವಾಸ ಆಗಿದ್ರಲ್ಲ, ಇವೆಲ್ಲ ಇಲ್ಲೀಗಲ್ ಕನ್ಸ್ಟ್ರಕ್ಷನ್ಸು, ಅವರಲ್ಲಿ ವಾಸನೆ ಆಗಂಗಿಲ್ಲ ಅಂತಂದ್ಬಿಟ್ಟು ಬುಲ್ಡೋಸರ್ನ ಕರೆಸ್ಬಿಟ್ಟು ಅದೆಲ್ಲದನ್ನು ಇವರು ಓಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ಸುಪ್ರೀಂ ಕೋರ್ಟು ಈಗ ತಡೆ ತಂದಿದೆ. ತಡೆ ತಂದ್ಬಿಟ್ಟು ಏನು ಹೇಳಿದೆ ಅಂದರೆ, ನೀವು ಹಂಗೆ ಹೆಂಗೆ ಬೇಕೋ ಬುಲ್ಡೋಸರ್ ಹಾಕಂಗಿಲ್ಲ, ಅವ್ರಿಗೆ ವಾರ್ನಿಂಗ್ ಕೊಡಬೇಕು. ಇಲ್ಲೀಗಲ್ ಅವರು ಅಲ್ಲಿ ಸ್ಟೇ ಆಗಿದ್ರು ಕೂಡ ನೀವು ಬುಲ್ಡೋಸರ್ ಅಥವಾ ಮನೆಯಿಂದ ಹೊರಗಡೆ ಹಾಕಿನ ಮುಂಚೆ ಒಂದ್ಸತಿ ವಾರ್ನಿಂಗ್ ಕೊಡಬೇಕು. ಏನಿಲ್ಲದೆ ನೀವು ಏಕಾಏಕಿ ಈ ಥರ ಮಾಡ್ತಿದ್ದೀರಾ ಅಂತಂದರೆ, ನೀವು ಏನು ಹನುಮಾನ್ ಜಯಂತಿ ಟೈಮಲ್ಲಿ ಗಲಾಟೆ ಆಗಿತ್ತಲ್ಲ, ಆ ಗಲಾಟೆಗೆ ರಿವೆಂಜ್ ಆಗಿ ನೀವು ಇದನ್ನು ಮಾಡ್ತಿದ್ದೀರಾ ಅಂತಂದ್ಬಿಟ್ಟು ಸುಪ್ರೀಂ ಕೋರ್ಟು ಬೈದಿದೆ. ಆ್ಯಂಡ್ ಅಲ್ಲಿರುವಂಥ ಲೋಕಲ್ ಪೊಲೀಸು ನೀವೇ ಇದಕ್ಕೆಲ್ಲ ಕಾರಣ ಅಂತಂದ್ಬಿಟ್ಟು ಅವ್ರ ಪರವಾಗೂ ಕೂಡ, ಅಂದರೆ ಅವ್ರ ವಿರುದ್ಧವಾಗೂ ಕೂಡ ಇಲ್ಲಿ ಕೋರ್ಟು ಬೈದಿದೆ. ಅದು ಈ ಆರ್ಟಿಕಲ್ ಇಂದು ಸಂಕ್ಷಿಪ್ತತೆ. ನೆಕ್ಸ್ಟ್ ಶೀಟಲ್ಲಿ ನಮಗೆ ಅಂಥ ಇಂಪಾರ್ಟೆಂಟ್ ಆರ್ಟಿಕಲ್ ಯಾವುದೂ ಇಲ್ಲ. ನೆಕ್ಸ್ಟ್ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಅದು ಯಾವುದು ಇಂಪಾರ್ಟೆಂಟ್ ಇಲ್ಲ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಯಾವುದು ಇಂಪಾರ್ಟೆಂಟ್ ಇಲ್ಲ. ನಾನು ಈ ಥರ ನಿಮಗೆ ಪ್ರತಿಯೊಂದು ಪೇಜು ತೋರಿಸ್ತಿರೋದಕ್ಕೆ ಕಾರಣ ಏನು ಅಂತಂದರೆ, ನೀವು ನ್ಯೂಸ್ ಪೇಪರ್ ಓದಿದ್ದೀರಾ ಅಂತ ಫೀಲಿಂಗ್ ಬರಲಿ ಅಂತ. ಅದರ್ವೈಸ್ ಒಂದು 4-5 ಆರ್ಟಿಕಲ್ಗಳನ್ನು ಎತ್ಕೊಂಡ್ಬಿಟ್ಟು ಇವು ಅಷ್ಟೇ ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ನಾನು ಹೇಳಿದ್ರೆ ನಿಮಗೆ ನಾವು ನ್ಯೂಸ್ ಪೇಪರ್ ಓದಿಲ್ವೇನೋ ಅಥವಾ ನಾವು ಅರ್ಜೆಂಟಿಗೆ ನ್ಯೂಸ್ ಪೇಪರ್ ಏನಾದರೂ ಎಗರಿಸ್ತಿದ್ದೀವೇನೋ ಅನ್ನೋ ಥರ ಫೀಲಿಂಗ್ ನಿಮಗೆ ಬರದೇ ಇರಲಿ ಅಂತ ನಾನು ಇದನ್ನು ಟೋಟಲ್ ನ್ಯೂಸ್ ಪೇಪರ್ ತೋರಿಸ್ತಿದ್ದೀನಿ. ಇಂಪಾರ್ಟೆಂಟ್ ಇರೋದನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ನೆಕ್ಸ್ಟ್, ಹೆವಿ ರೈನ್ ಲೈಕ್ಲಿ ಇನ್ ನಾರ್ಥರ್ನ್ AP. ಇಲ್ಲಿ ಏನು ಹೇಳ್ತಿದ್ದಾರೆ, ಸೈಕ್ಲೋನ್ ಅಸಾನಿ ಮೇ ಫರ್ದರ್ ಇಂಟೆನ್ಸಿಫೈ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಈ ಸೈಕ್ಲೋನ್ ನಿಮಗೆ ಗೊತ್ತಿರಬೇಕು, ಇದು ಬಂತು ಅಂದರೆ ಈ ವರ್ಷದ ಮೊದಲನೇ ಸೈಕ್ಲೋನ್ ಅಸಾನಿ. ಈಗ ಆ್ಯಕ್ಚುಲಿ ಸೈಕ್ಲೋನು ಹೆಂಗಾಗುತ್ತೆ, ಈಗ ಇಲ್ಲಿ ಸೈಕ್ಲೋನ್ ನಾವೇನು ಮಾತಾಡ್ತಿದ್ದೀವಲ್ಲ, ಈ ಎಲ್ಲ ಸೈಕ್ಲೋನನ್ನು ಈಕ್ವೇಟರ್ ಹತ್ರ ಆ ಕಡೆ ಬರೋದ್ರಿಂದ ಇದನ್ನು ನಾವು ಕರಿತೀವಿ ಟ್ರಾಪಿಕಲ್ ಸೈಕ್ಲೋನ್ ಅಂತ. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ಬಿಟ್ಟು ಇನ್ನೊಂದು ಥರ ಸೈಕ್ಲೋನ್ ಇದೆ,
ಅದನ್ನ ನಾವು ಕರಿತೀವಿ ಟೆಂಪರೇಟ್ ಸೈಕ್ಲೋನ್ ಅಥವಾ ಎಕ್ಸ್ಟ್ರೋಟ್ರಾಪಿಕಲ್ ಸೈಕ್ಲೋನ್ ಅಂತ. ಈಗ ನಾವು ಮಾತಾಡ್ತಿರೋದು ಟ್ರಾಪಿಕಲ್ ಸೈಕ್ಲೋನ್, ಈಕ್ವೇಟರಿನ ಆ ಕಡೆ ಈ ಕಡೆ ಬರುವಂತ ಸೈಕ್ಲೋನ್ಗಳು. ಇದು ಏನು ಅಂತಂದ್ರೆ ಸಮ್ಮರ್ ಆದ್ಮೇಲೆ ಸಿ ಸರ್ಫೇಸ್ ಟೆಂಪರೇಚರ್ ತುಂಬಾ ಜಾಸ್ತಿ ಇರೋದ್ರಿಂದ ಈ ಸಮುದ್ರದ ಹೀಟನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಮೇಲೆ ಕ್ಲೌಡ್ ಫಾರ್ಮೇಷನ್ ಆಗಿ ಅದು ಸುತ್ತುತ್ತಾ ಇಲ್ಲಿ ಒಂದು ಲೋ ಪ್ರೆಷರ್ ಏರಿಯಾ ಕ್ರಿಯೇಟ್ ಆಗುತ್ತೆ. ಲೋ ಪ್ರೆಷರ್ ಏರಿಯಾ ಕ್ರಿಯೇಟ್ ಆದಾಗ ಈ ಕಡೆ ಸೈಡ್ ಈಕ್ವೇಟರ್ನ ಆ ಕಡೆ ಈ ಕಡೆ ಇದು ಈಸ್ಟರ್ಲಿಯಿಂದ ಇದು ಇಟ್ ಈಸ್ ಸಬ್ಜೆಕ್ಟೆಡ್ ಟು ಈಸ್ಟರ್ಲಿ ಇರೋ ಕಾರಣದಿಂದ ಈ ಸೈಕ್ಲೋನ್ ಏನಿರುತ್ತಲ್ಲ ಇಲ್ಲಿ ಫಾರ್ಮ್ ಆದಂಥದ್ದು ಇವು ಹಿಂಗೆ ಮೂವ್ ಆಗುತ್ತೆ. ಯಾವ ಕಡೆ? ಇಟ್ ಮೂವ್ಸ್ ಟುವರ್ಡ್ಸ್ ದಿ ವೆಸ್ಟ್. ಹಿಂಗೆ ಮೂವ್ ಆಗಬೇಕಾದ್ರೆ ದಟ್ಸ್ ಬಿಕಾಸ್ ಇದು ನಾರ್ಥರ್ನ್ ಹೆಮಿಸ್ಪಿಯರ್ ಅಲ್ಲಿ ಇರೋದ್ರಿಂದ ಇದು ನಾರ್ಥರ್ನ್ ಹೆಮಿಸ್ಪಿಯರ್ ಆಗಲಿ ಅಥವಾ ಸೌದರ್ನ್ ಹೆಮಿಸ್ಪಿಯರ್ ಆಗಲಿ ಕೊರಿಯೋಲಿಸ್ ಫೋರ್ಸ್ ಅಂಡರ್ ಬರುತ್ತೆ. ಕೊರಿಯೋಲಿಸ್ ಫೋರ್ಸ್ ಏನು ಹೇಳುತ್ತೆ? ನಾರ್ಥರ್ನ್ ಹೆಮಿಸ್ಪಿಯರ್ ಅಂದ್ರೆ ಅದು ಕ್ಲಾಕ್ ವೈಸ್ ಡೈರೆಕ್ಷನ್ ತಿರುಗುತ್ತೆ ಅಂತ ಬರುತ್ತೆ. ಸೊ ಹಾಗಾಗಿ ಹಿಂಗ್ ಮೂವ್ ಆಗ್ತಿರುವಂತ ಈ ಸೈಕ್ಲೋನು ಹಿಂಗ್ ಕ್ಲಾಕ್ ವೈಸ್ ಹಿಂಗ್ ರೊಟೇಟ್ ಆಗ್ತಾ ಹೋಗುತ್ತೆ. ಸೊ ಒನ್ಸ್ ಇದೇನು ಈ ರೀತಿ ಹಿಂಗ್ ರೊಟೇಟ್ ಆಗ್ತಾ ಹೋಗುತ್ತಲ್ಲ, ಹಿಂಗ್ ರೊಟೇಟ್ ಆಗ್ತಾ ಹೋಗ್ಬಿಟ್ಟೆ ಇಲ್ಲಿ ಇದು ಹೊಡೆಯುವಂಥದ್ದು ಒಡಿಸ್ಸಾಗೆ, ವೆಸ್ಟ್ ಬೆಂಗಾಲಿಗೆ, ಆಂಧ್ರ ಪ್ರದೇಶಕ್ಕೆ ಹಿಂಗ್ ಹೊಡೆಯುತ್ತೆ ಹೊರತು ತಮಿಳ್ನಾಡಿಗಾಗಲಿ ಶ್ರೀಲಂಕಾಗಲಿ ಹೊಡೆಯೋದು ತುಂಬಾ ಕಮ್ಮಿ. ಇದು ದ ಮೂಮೆಂಟ್ ಆಫ್ ದಿ ಟ್ರಾಪಿಕಲ್ ಸೈಕ್ಲೋನ್. ಈಗ ನಾವು ಏನ್ ಟ್ರಾಪಿಕಲ್ ಸೈಕ್ಲೋನ್ ಬರ್ತಾ ಇದೆಯಲ್ಲ ದಟ್ ಈಸ್ ಸೈಕ್ಲೋನ್ ಅಸಾನಿ. ಇದು ಇಂಟೆನ್ಸಿಫೈ ಆಗ್ತಿದೆ ಇಂಡಿಯನ್ ಓಷನ್ ಏರಿಯಾದಲ್ಲಿ. ಇದು ನೆಕ್ಸ್ಟ್ ಬಂದ್ಬಿಟ್ಟು ಹಿಂಗ್ ಹೊಡೆಯುತ್ತೆ ಅಂತ ಹೇಳ್ತಿದ್ದಾರೆ. ಇನ್ ಕೆಲವರು ಹೇಳ್ತಿದ್ದಾರೆ ಇಲ್ಲ, ಇದು ತುಂಬಾ ಸ್ಟ್ರಾಂಗ್ ಇರೋದ್ರಿಂದ ಕೊರಿಯೋಲಿಸ್ ಫೋರ್ಸ್ ಕಾರಣದಿಂದ ಇದು ಹಿಂಗೆ ಉಲ್ಟಾ ಹೋಗ್ಬಿಟ್ಟು ಇಲ್ಲಿ ಮಯನ್ಮಾರಿಗೆ ಎಲ್ಲೋ ಹೊಡೆಯುತ್ತೆ ಹೊರತು ಹಿಂಗ್ ಸರ್ಕಲ್ ಆಗ್ಬಿಟ್ಟು ಮಯನ್ಮಾರಿಗೆ ಹೊಡೆಯುತ್ತೆ ಹೊರತು ಇಂಡಿಯಾಗೆ ಹೊಡೆಯಲ್ಲ ಅಂತಾನು ಹೇಳ್ತಿದ್ದಾರೆ. ದೆನ್ ಈ ಸೈಕ್ಲೋನ್ ಏನಿದೆಯಲ್ಲ ಇದನ್ನ ಇಲ್ಲಿ ಇಂಡಿಯನ್ ಓಷನ್ ಇಲ್ಲೆಲ್ಲ ಕಡೆ ನಾವು ಇದನ್ನ ಕರಿತೀವಿ ಟ್ರಾಪಿಕಲ್ ಸೈಕ್ಲೋನ್ ಅಂತ ಹೆಸರು ಕರಿತೀವಿ. ಅದೇ ನಾವು ಅಟ್ಲಾಂಟಿಕ್ ಓಷನ್ ಇದೆಯಲ್ಲ ಇಲ್ಲಿ ಹುರಿಕೇನ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಪೆಸಿಫಿಕ್ ಓಷನ್ ಇದೆಯಲ್ಲ ಇಲ್ಲಿ ಟೈಫೂನ್ ಅಂತ ಕರಿತೀವಿ. ಇದೆಲ್ಲ ಬೇರೆ ಬೇರೆ ಹೆಸರು ಅಷ್ಟೇ, ಅರ್ಥ ಆಗ್ತಿದೆಯಾ? ಇವೆಲ್ಲ ಬೇರೆ ಬೇರೆ ಹೆಸರು, ಆದ್ರೆ ಇವೆಲ್ಲವೂ ಯಾವ್ದಿದು? ದೀಸ್ ಆರ್ ಆಲ್ ದಿ ಪಾರ್ಟ್, ಅಂದ್ರೆ ದೀಸ್ ಆರ್ ಆಲ್ ದಿ ಅದರ್ ನೇಮ್ ಆಫ್ ಟ್ರಾಪಿಕಲ್ ಸೈಕ್ಲೋನ್. ಹಾಗಾಗಿ ನಿಮಗೆ ಇಲ್ಲಿ ಟ್ರಾಪಿಕಲ್ ಸೈಕ್ಲೋನ್ ಅಸಾನಿ ನಿಮಗೆ ಅದು ಗೊತ್ತಿರಲಿ. ನೆಕ್ಸ್ಟ್, ಫ್ಯೂಚರ್ ಲೂಮ್ಸ್ ಡಾರ್ಕ್ ಫಾರ್ 48% ಬರ್ಡ್ ಸ್ಪೀಸೀಸ್ ಅಂತ ಹೇಳ್ತಿದೆ. ಆ್ಯಕ್ಚುಲಿ ಏನಂತಂದರೆ 14% ಸರ್ವೈವಿಂಗ್ ಸ್ಪೀಸೀಸ್ ಆಫ್ ಬರ್ಡ್ಸ್, ಕೋಳಿ, ಬಾತುಕೋಳಿ ಅಂತಿದ್ದಾವೆಲ್ಲ 14% ಇದನ್ನು ಮನುಷ್ಯರು ತಿಂತಾರೆ. ಹಾಗಾದರೆ ಹಂಗಾರೆ ಮಿಕ್ಕಿದೆಲ್ಲ ಎಕ್ಸ್ಟೆಂಟ್ ಯಾಕೆ ಆಗ್ತಿದೆ ಅಂತಂದರೆ ಮೋರ್ ದೆನ್ 50% ಕಾರಣ ಹ್ಯೂಮನ್ ಫುಟ್ ಪ್ರಿಂಟಿಂದ. ಹ್ಯೂಮನ್ ಫುಟ್ ಪ್ರಿಂಟ್ ಅಂದರೆ ಮನುಷ್ಯ ಎಲ್ಲೆಲ್ಲಿ ತನ್ನ ಹೆಜ್ಜೆ ಇಡ್ತಾನೋ ಅಲ್ಲೆಲ್ಲ ಫಾರೆಸ್ಟನ್ನ, ಅರಣ್ಯನ ನಾಶ ಮಾಡ್ತಾ ಬರ್ತಾನೆ. ಅಂದರೆ ಹ್ಯಾಬಿಟೇಟ್ ಲಾಸ್ ಆಗ್ತಾ ಹೋಗುತ್ತೆ. ಹ್ಯಾಬಿಟೇಟ್ ಹೋಯ್ತು ಅಂದರೆ ಆ ಜಾಗದಲ್ಲಿ ಅದಕ್ಕೆ ಅವಲಂಬನೆ ಆಗಿರುವಂತಹ ಇವೆಲ್ಲವೂ ಪ್ರಾಣಿ ಪಕ್ಷಿಗಳು ಇವು ಸಂತತಿ ಕೂಡ ಹಾಳಾಗುತ್ತೆ. ಸೊ ಆ ಕಾರಣದಿಂದ ಹ್ಯೂಮನ್ ಫುಟ್ ಪ್ರಿಂಟ್ ಈಸ್ ಒನ್ ಆಫ್ ದ ಮೇಜರ್ ರೀಸನ್ ಫಾರ್ ದಿ ಲಾಸ್ ಆಫ್ ಇದು ಅಂತ ಅಂದ್ಬಿಟ್ಟು ಯಾರು ಹೇಳ್ತಿದ್ದಾರೆ? ಇಟ್ ಈಸ್ ಫ್ರಮ್ ದಿಸ್ ರಿಪೋರ್ಟ್ ಕಾಲ್ಡ್ ಆಸ್ ಸ್ಟೇಟ್ ಆಫ್ ವರ್ಲ್ಡ್ಸ್ ಬರ್ಡ್ಸ್ ರಿಪೋರ್ಟ್ ಅಂತ. ಸ್ಟೇಟ್ ಆಫ್ ವರ್ಲ್ಡ್ಸ್ ಬರ್ಡ್ಸ್ ರಿಪೋರ್ಟ್ ಇದನ್ನ ಯಾರು ಕೊಡ್ತಾರೆ ಅಂತಂದ್ರೆ ಇದನ್ನ ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ ಅಂತ ಇದೆ. ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ ಇದೊಂದು NGO, ಗೌರ್ಮೆಂಟು, ಆಮೇಲೆ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ ಇವೆಲ್ಲ ಸೇರ್ಕೊಂಡು ಮಾಡುವಂಥದ್ದು. ಇದು ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ ಅಂತ ಅಂದ್ಬಿಟ್ಟು ನಾವು ಇದನ್ನ ನೋಡ್ತೀವಲ್ಲ, ಏನು IUCN ರೆಡ್ ಲಿಸ್ಟ್ ನೋಡ್ತೀವಲ್ಲ, IUCN ರೆಡ್ ಲಿಸ್ಟಿಗೆ ಯಾವ್ಯಾವ ಬರ್ಡ್ಸ್ ರೆಡ್ ಲಿಸ್ಟ್ ಅಲ್ಲಿ ಇದೆ ಅಂತ ಅಂದ್ಬಿಟ್ಟು ಅದನ್ನ ಹೇಳೋವಂಥದ್ದೇ ಇದು. ಅರ್ಥ ಆಗ್ತಿದ್ಯಾ? ದೆನ್ ಇದು 3 ಇಂಪಾರ್ಟೆಂಟ್ ರಿಪೋರ್ಟ್ಗಳನ್ನ ಕೊಡುತ್ತೆ. ಒಂದು ವರ್ಲ್ಡ್ ಬರ್ಡ್ ವಾಚ್ ಅಂತ ಕೊಡೋದು ಕೂಡ ಯಾವುದು? ಇಟ್ ಈಸ್ ಒನ್ಸ್ ಅಗೇನ್ ದಿಸ್ ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ ಕೊಡುವಂಥದ್ದು. ದೆನ್ ಸ್ಟೇಟ್ ಆಫ್ ವರ್ಲ್ಡ್ ಬರ್ಡ್ಸ್, ಇವಾಗ ನಾವು ನೋಡ್ತಿದೀವಲ್ಲ ಅದೇ ರಿಪೋರ್ಟೇ. ಸ್ಟೇಟ್ ಆಫ್ ವರ್ಲ್ಡ್ ಬರ್ಡ್ಸ್ ಇದೆಯಲ್ಲ ಇದನ್ನ ಕೊಡುವಂಥದ್ದು ಯಾವುದು? ಬರ್ಡ್ ಲೈಫ್ ಇಂಟರ್ನ್ಯಾಷನಲ್. ದೆನ್ ಅಟ್ ದ ಸೇಮ್ ಟೈಮ್ ಇದು ಬರ್ಡ್ ವಾಚ್ ಇದೆಯಲ್ಲ, ಈ ಬರ್ಡ್ ವಾಚ್ ಕ್ವಾರ್ಟರ್ಲಿ ಅಂದ್ರೆ 1/4 ಅಂದ್ರೆ 3-4 ತಿಂಗಳಿಗೆ ಒಂದ್ಸತಿ ಇದು ಕೊಡ್ತಾ ಹೋಗುತ್ತೆ. ಸ್ಟೇಟ್ ಆಫ್ ವರ್ಲ್ಡ್ ಬರ್ಡ್ಸ್ ರಿಪೋರ್ಟ್ ಇಯರ್ಲಿ ಕೊಡುತ್ತೆ. ದೆನ್ ಯಾವಾಗ ಒಂದ್ಸತಿ ಒಕೇಶನಲಿ ಇಂಪಾರ್ಟೆಂಟ್ ಬರ್ಡ್ ಏರಿಯಾ ಇನ್ವೆಂಟರೀಸ್ ಇದನ್ನು ಕೂಡ ರಿಪೋರ್ಟ್ ಕೊಡುತ್ತೆ. ಈ 3 ರಿಪೋರ್ಟ್ ಯಾರು ಕೊಡುತ್ತೆ ಅಂದ್ರೆ ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ ಕೊಡುತ್ತೆ. ಓಕೆ, ದೆನ್ ಅದಾದ್ಮೇಲೆ ಮತ್ತೇನು ಹೇಳಿದೆ? ಇನ್ನೊಂದು ಇಲ್ಲಿ ವಿಚಾರ ಹೇಳಿದೆ ನೋಡಿ. ಆಕ್ಚುಲಿ ಏನು ಟ್ರಾಪಿಕಲ್ ಏರಿಯಾ ನೋಡ್ತೀವಲ್ಲ, ಈ ಟ್ರಾಪಿಕಲ್ ಏರಿಯಾದಲ್ಲಿ ಏವಿಯನ್ ಡೈವರ್ಸಿಟಿ ಜಾಸ್ತಿ ಇರೋದು, ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಬರ್ಡ್ಸ್ ಇರೋದು ಟ್ರಾಪಿಕಲ್ ಅಲ್ಲೇ. ಅಟ್ ದ ಸೇಮ್ ಟೈಮ್ ಥ್ರೆಟನ್ಡ್ ಸ್ಪೀಸೀಸ್ ಜಾಸ್ತಿ ಇರೋದು ಈ ಟ್ರಾಪಿಕಲ್ ಅಲ್ಲೇ. ಹಾಗಾಗಿ ಟ್ರಾಪಿಕಲ್ ಏರಿಯಾದನ್ನ ನಾವು ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳಿದರೆ ಇವ್ರಂತಲ್ಲ ಎಲ್ಲದು ಮಾಡಲಿಲ್ಲ ಅಂತಂದ್ರೆ ಹೆಂಗೆ ನಮಗೆ ಡೋಡೋ ಸ್ಪೀಸೀಸ್ ಹಾಳಾಗೋಯ್ತಲ್ಲ ಆ ಥರ ಬೇರೆ ಸ್ಪೀಸೀಸ್ ಹಾಳಾಗುತ್ತೆ ಅಂತ ಹೇಳ್ತಿದ್ದಾರೆ. ಡೋಡೋ ಸ್ಪೀಸೀಸ್ ಅಂದರೆ ಇಟ್ ಈಸ್ ಎ ಫ್ಲೈಟ್ಲೆಸ್ ಅಂದರೆ ಹಾರಕ್ಕೆ ಬರದೇ ಇರುವಂತಹ ಒಂದು ಎಕ್ಸ್ಟಿಂಕ್ಟ್ ಸ್ಪೀಸೀಸ್ ಡೋಡೋ ಅಂತ ಅಂದ್ಬಿಟ್ಟು. ಎಲ್ಲಿತ್ತು ಅಂತಂದ್ರೆ ಇದು ಮಾರಿಷಸ್ ಅಲ್ಲಿ ಇತ್ತಿದು, ಮಾರಿಷಸ್ ಐಲ್ಯಾಂಡ್ಸ್ ಅಲ್ಲಿ ಇದ್ದಂಥದ್ದು, ಅಲ್ಲಿಗೆ ಎಂಡಮಿಕ್ ಇತ್ತು. ಇದು ಹಾರದಿಲ್ಲ, ಸೊ ಹಾರದೇ ಇರೋ ಥರ ಇರೋಂಥ ಒಂದು ಪಕ್ಷಿ. ಇದು ಎಕ್ಸ್ಟಿಂಟ್ ಆಗಿ ಹೋಗ್ಬಿಡ್ತು. ಆ ಕಾರಣದಿಂದ ಇನ್ನು ಮಿಕ್ಕಿದ ಪಕ್ಷಿಗಳು ಎಕ್ಸ್ಟಿಂಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇವ್ರಲ್ಲಿ ಕೊಡ್ತಿದ್ದಾರೆ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ
ನಿಮಗೆ ಸ್ಟೇಟ್ ಆಫ್ ವರ್ಲ್ಡ್ ಬರ್ಡ್ಸ್ ಅಂದರೆ ಯಾರು ಕೊಡ್ತಾರೆ ರಿಪೋರ್ಟ್ ಗೊತ್ತಿರಬೇಕು, ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ ಬಗ್ಗೆ ಗೊತ್ತಿರಬೇಕು. ದೆನ್ ಅಟ್ ದ ಸೇಮ್ ಟೈಮ್ ಈ ಸತಿ ಹೈಯೆಸ್ಟ್ ಥ್ರೆಟ್ ಇದರಿಂದ ಆಗ್ತಿದೆ ಅಂತಲೂ ನಿಮಗೆ ಅದು ಗೊತ್ತಿರಬೇಕು. ದೆನ್ ಈ ಏವಿಯನ್ ಡೈವರ್ಸಿಟಿ ಬಗ್ಗೆನೂ ಗೊತ್ತಿರಬೇಕು. ಡೋಡೋ ಬಗ್ಗೆ ಬರಲ್ಲ, ಅಪ್ಪಿ ತಪ್ಪಿ ಬಂತು ಅಂದರೆ ಸುಮ್ಮನೆ ನಿಮಗದು ವಿಚಾರ ಗೊತ್ತಿರಲಿ, ಅಷ್ಟು ನಮಗೆ ಈ ಶೀಟ್ನಲ್ಲಿ. ನೆಕ್ಸ್ಟ್ ಪೇಜಲ್ಲಿ ಇಲ್ಲಿ ಆರ್ಟಿಕಲ್ ಇದೆ, ದಟ್ ಈಸ್ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಸ್ಟೇಟಸ್ ಇಂದು. ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಸ್ಟೇಟಸ್ ಬಗ್ಗೆ ಒಂದು ಸ್ವಲ್ಪ ಹೇಳ್ಬಿಡ್ತೀವಿ. ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಸ್ಟೇಟಸ್ ಫಸ್ಟ್ ಇಲ್ಲಿ ನೋಡಿ, ಆಕ್ಚುಲಿ ಸ್ಕೆಡ್ಯೂಲ್ಡ್ 1 ಪ್ರಕಾರ, ಸ್ಕೆಡ್ಯೂಲ್ 1 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಡೆಲ್ಲಿ ಅನ್ನೋದು ಯೂನಿಯನ್ ಟೆರಿಟರಿ, ಅಗ್ರೀಡ್. ಅದೇ ಥರನೇ 69th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಪ್ರಕಾರ ಆರ್ಟಿಕಲ್ 239A ಇದೆಯಲ್ಲ, ಇದು ಡೆಲ್ಲಿ ಯೂನಿಯನ್ ಟೆರಿಟರಿ ಆಫ್ ಡೆಲ್ಲಿಗೆ ಸ್ಪೆಷಲ್ ಸ್ಟೇಟಸ್ ಕೊಟ್ಟಿದ್ದಾರೆ, ದಟ್ ಈಸ್ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಅಂತ. ಹಾಗಾಗಿ ಇದು ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಅಂತ ಕೊಟ್ಟಿದ್ದೀರಲ್ಲ, ಇದು ಯೂನಿಯನ್ ಟೆರಿಟರಿ ಥರನೇನಾ ಅಥವಾ ಇದಕ್ಕೆ ಸ್ಪೆಷಲ್ ಪವರ್ ಇದೆಯಾ? ಇದೆ ಅಂತ ಅಂದ್ಬಿಟ್ಟು ಆಮ್ ಆದ್ಮಿ ಪಾರ್ಟಿ ಬಂದು ಕ್ಲೇಮ್ ಮಾಡ್ತಿರೋದು, ಇಲ್ಲ ಇದು ನಾರ್ಮಲ್ ಯೂನಿಯನ್ ಟೆರಿಟರಿ ತಾನೆ ಅಂತ ಅಂದ್ಬಿಟ್ಟು ಮೋದಿ ಗೌರ್ಮೆಂಟ್ ಹೇಳ್ತಿರೋದು. ಇವರಿಬ್ಬರು ಮಧ್ಯ ಗಲಾಟೆನಲ್ಲಿ ಆ್ಯಕ್ಚುಲಿ ಏನಾಯಿತು ಅಂತಂದರೆ, ಸುಪ್ರೀಂ ಕೋರ್ಟ್ ಕೇಸ್ ಬಂತು. ಆ ಸುಪ್ರೀಂ ಕೋರ್ಟ್ ಕೇಸ್ ಇದು ಹೋದಾಗ ಸುಪ್ರೀಂ ಕೋರ್ಟ್ ಏನು ಹೇಳ್ತು, ನೋಡಪ್ಪ ಯೂನಿಯನ್ ಟೆರಿಟರಿ ಇದೆಯಲ್ಲ, ಈ ಪುದುಚೇರಿ ಥರನೇ ಡೆಲ್ಲಿನೂ ಕೂಡ ಹೆಂಗೆ ಅಂತಂದರೆ, ಇಲ್ಲಿ ಅಸೆಂಬ್ಲಿ ಇದೆ, ಇಲ್ಲಿ ಎಲೆಕ್ಷನ್ ನಡೆದು ಅಸೆಂಬ್ಲಿನಲ್ಲಿ ಎಲೆಕ್ಟ್ ಮಾಡ್ತೀವಿ. ಹಾಗಾಗಿ ಇಲ್ಲಿ ಏನು ಲೆಫ್ಟಿನೆಂಟ್ ಗವರ್ನರ್ ಇರ್ತಾನಲ್ಲ, ಈಸ್ ಬೌಂಡ್ ಬೈ ದ ಏಡ್ ಅಂಡ್ ಅಡ್ವೈಸ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ ಹೆಡೆಡ್ ಬೈ ದ ಚೀಫ್ ಮಿನಿಸ್ಟರ್. ಸೊ ಹಾಗಾಗಿ ಬೌಂಡ್ ಬೈ ದಿ ಏಡ್ ಅಂಡ್ ಅಡ್ವೈಸ್. ಅಕಸ್ಮಾತ್ ಯಾವುದೋ ಒಂದು ಬಿಲ್ ಗವರ್ನರ್ ಹತ್ರ ಹೋದಾಗ, ಲೆಫ್ಟಿನೆಂಟ್ ಗವರ್ನರ್ ಹತ್ರ ಬಂದಾಗ ಅವನು ಅದಕ್ಕೆ ಸೈನ್ ಮಾಡ್ಬೋದು, ಸೈನ್ ಮಾಡದೇ ಇರ್ಬೋದು, ಅಥವಾ ಅವನದನ್ನ ಒಂದ್ಸತಿ ರೀಕನ್ಸಿಡರ್ ಮಾಡ್ಕೊಂಬನ್ನಿ ಅಂತ ಅಂದ್ಬಿಟ್ಟು ಕೊಡ್ಬೋದು, ಅಥವಾ ಇದನ್ನ ನಾನು ಪ್ರೆಸಿಡೆಂಟಿಗೆ ಇಡ್ತೀನಿ ಯಾಕಂದರೆ ಇದು ಇಂಪಾರ್ಟೆಂಟು, ನನ್ನ ಕೈಯಲ್ಲಿ ಇದು ಪವರ್ ಇಲ್ಲ ಅಂದ್ಬಿಟ್ಟು ಗವರ್ನರ್ ಪ್ರೆಸಿಡೆಂಟಿಗೆ ಇಡ್ಬೋದು. ಆದರೆ ಲೆಫ್ಟಿನೆಂಟ್ ಗವರ್ನರ್ ಆಫ್ ಡೆಲ್ಲಿ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ, ಪ್ರತಿ ಒಂದು ಬಿಲ್ಲನ್ನು ಕೂಡ ಪ್ರೆಸಿಡೆಂಟಿಗೆ ಇಡ್ತೀನಿ ಅಂತ ಅಂದ್ಬಿಟ್ಟು ಯಾವಾಗಲೂ ಡಿಲೇನೇ ಮಾಡ್ತಾ ಹೋಯಿತು. ಈ ಡಿಲೇ ಮಾಡೋದ್ರಿಂದ ಆಮ್ ಆದ್ಮಿ ಪಾರ್ಟಿ ಡೆಲ್ಲಿನಲ್ಲಿ ಯಾವುದೇ ರೀತಿಯಾದಂತಹ ಪ್ರೋಗ್ರಾಮ್ಸ್ಗಳ ಸ್ಕೀಮ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ಅರವಿಂದ್ ಕೇಜ್ರಿವಾಲ್ ಇವರು ಕಂಟಿನ್ಯೂ ಮೋದಿ ಗೌರ್ಮೆಂಟಿಗೆ ಬೈತಿದ್ರು, ಇವರೆಲ್ಲ ನಮಗೆ ಅಡ್ಗಾಲ್ ಆಗ್ತಿದ್ದಾರೆ ಅಂತ. ಸೊ ಇಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳ್ತು, ನೋಡಪ್ಪ ಲೆಫ್ಟಿನೆಂಟ್ ಗವರ್ನರ್ ಏನಿದೆಯಲ್ಲ, ನೀನು ಯು ಆರ್ ಬೌಂಡ್ ಬೈ ದಿ ಏಡ್ ಅಂಡ್ ಅಡ್ವೈಸ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ ಆ್ಯಂಡ್ ಯು ಕ್ಯಾನ್ ರೆಫರ್ ಎನಿ ಮ್ಯಾಟರ್ ಟು ಪ್ರೆಸಿಡೆಂಟ್. ಇನ್ ಪ್ರೆಸಿಡೆಂಟ್ ಯಾವ ಥರ ನಿನಗೆ ಗೊಂದಲ ಅನ್ನಿಸ್ತಂದ್ರೆ, ಯು ಕ್ಯಾನ್ ರೆಫರ್ ದಿಸ್ ಮ್ಯಾಟರ್ ಟು ದಿ ಪ್ರೆಸಿಡೆಂಟ್. ಆದರೆ ಎನಿ ಮ್ಯಾಟರ್ ಡಸ್ ನಾಟ್ ಮೀನ್ ಎವ್ರಿ ಮ್ಯಾಟರ್. ಎನಿ ಮ್ಯಾಟರ್ ಅಂದರೆ ಎವ್ರಿ ಮ್ಯಾಟರ್ ಅಲ್ಲ. ನೀವು CM ಮತ್ತು ಲೆಫ್ಟಿನೆಂಟ್ ಗವರ್ನರ್ ಗಂಡ ಹೆಂಡತಿ ಥರ ಇರಬೇಕು, ಹಿಂಗೆ ಕಿತ್ತಾಡ್ತಾ ಮಾಡಿದ್ರಿ ಅಂತಂದರೆ ಇಲ್ಲಿ ಉದ್ಧಾರ ಆಗಲ್ಲ ಅಂತಂದ್ಬಿಟ್ಟು ಸುಪ್ರೀಂ ಕೋರ್ಟು ಇವರಿಗೆ ಸರಿಯಾಗಿ ಬೈತು. ಅದಾದಮೇಲೆ ಮತ್ತೆ ಎಷ್ಟೋ ಗಲಾಟೆ ಆಗ್ತಾ ಬಂತು. ಉದಾಹರಣೆಗೆ ಈಗ ಎಲೆಕ್ಟ್ರಿಸಿಟಿ ಬೋರ್ಡ್ ಯಾರ ಕೈಯಲ್ಲಿ ಅಂತಂದಾಗ ಸುಪ್ರೀಂ ಕೋರ್ಟ್ ಹೇಳ್ತು, ಇದು ಅರವಿಂದ್ ಕೇಜ್ರಿವಾಲ್, ದಟ್ ಈಸ್ ಡೆಲ್ಲಿ ಗೌರ್ಮೆಂಟ್ ಕೈಯಲ್ಲಿ ಅಂತ. ದೆನ್ ಅದೇ ಥರನೇ ಇಲ್ಲಿ ಎನ್ಫೋರ್ಸ್ಮೆಂಟ್ ಏಜೆನ್ಸೀಸ್ ಎಲ್ಲ ಯಾರು ಅಂಡರು ಅಂತಂದಾಗ, ಇಲ್ಲ ಅದು ಸೆಂಟರ್ ಅಂಡರು ಅಂತ. ಈ ಥರ ಕೇಸ್ ಬೈ ಕೇಸ್ ಎಲ್ಲ ಹೇಳ್ತಾ ಬರ್ತಿದೆ. ಆ ಥರ ಈಗ ಗೊಂದಲಕ್ಕೊಳಗಾಗಿರುವಂಥದ್ದು ಯಾವುದು ಅಂತಂದರೆ ಸಿವಿಲ್ ಸರ್ವಿಸಸ್ಸು. ಸೊ ಸಿವಿಲ್ ಸರ್ವಿಸಸ್ಸು ಇದು ಯೂನಿಯನ್ ಟೆರಿಟರಿ ಆಗಿರೋದ್ರಿಂದ ಇದು ಸೆಂಟರ್, ದಟ್ ಈಸ್ ಆಗ್ಮಟ್ ಕ್ಯಾಡರ್ ಅಂಡರ್ ನಾವು ಇದನ್ನ ಎತ್ಕೊಂಡು ಈ ಗ್ರೂಪ್ C ಮತ್ತು ಗ್ರೂಪ್ T ಸರ್ವಿಸಸ್ ಎಲ್ಲದೂ ಕೂಡ ಸೆಂಟರ್ ಅಂಡರ್ ಬರುತ್ತಾ ಅಥವಾ ಈ ಸಿವಿಲ್ ಸರ್ವಿಸಸ್ ಸ್ಟೇಟ್ ಅಂಡರ್ ಬರುತ್ತಾ, ಇದು ಕಂಟಿನ್ಯೂಸ್ ಡಿಸ್ಕಷನ್ ಆಗ್ತಿದೆ. ಹಾಗಾಗಿ ಅದಕ್ಕೋಸ್ಕರ ಒಂದು ಕಾನ್ಸ್ಟಿಟ್ಯೂಷನ್ ಬೆಂಚ್ ಕೂಡ ಸೆಟಪ್ ಮಾಡಿದ್ದಾರೆ. ಈಗ ಸೆಟಪ್ ಮಾಡಿರುವಂತಹ ಈ ಒಂದು ಕಾನ್ಸ್ಟಿಟ್ಯೂಷನ್ ಬೆಂಚು ಇದ್ರ ಬಗ್ಗೆ ಡಿಸಿಷನ್ ತಗೋಬೇಕು, ಬೇರೆ ಎಲ್ಲ ಮ್ಯಾಟರ್ ಬಗ್ಗೆನೂ ಡಿಸಿಷನ್ ತಗೊಂಡಿದೆ. ಇದು ನಿಮಗೆ ಬ್ಯಾಕ್ ಗ್ರೌಂಡು ಬೇಸಿಕಲಿ ಗೊತ್ತಿರಬೇಕು. ಇಷ್ಟು ಬ್ಯಾಕ್ ಗ್ರೌಂಡ್ ನಿಮಗೆ ಗೊತ್ತಿತ್ತು ಅಂತಂದ್ರೆ ನೆಕ್ಸ್ಟ್ ನಾವೀಗ ಆರ್ಟಿಕಲ್ಗಳನ್ನ ನೋಡ್ಬೋದು. ನೋಡಿ, ಈ ಆರ್ಟಿಕಲಲ್ಲಿ ಆರ್ಟಿಕಲ್ 239AA ವಿಚ್ ಕನ್ಫರ್ಸ್ ಎ ಯೂನಿಕ್ ಸ್ಟೇಟಸ್ ಟು ಡೆಲ್ಲಿ ಹೇಳಿದ್ನಲ್ಲ, ಅದೇ ಇಲ್ಲಿ ನೋಡಿ, ಲೆಫ್ಟಿನೆಂಟ್ ಗವರ್ನರ್ ಶುಡ್ ಆಕ್ಟ್ ಆಸ್ ಪರ್ ಏಡ್ ಅಂಡ್ ಅಡ್ವೈಸ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂಡರ್ ಆರ್ಟಿಕಲ್ 239AA. ಇದು ಎಕ್ಸೆಪ್ಟ್ ಪೊಲೀಸ್, ಪಬ್ಲಿಕ್ ಆರ್ಡರ್ ಅಂಡ್ ಲ್ಯಾಂಡ್. ಇದು ಇಂಪಾರ್ಟೆಂಟು, ನಾನು ಸ್ಟ್ಯಾಟಿಕ್ ಪೊಲಿಟಿ ಕ್ಲಾಸಲ್ಲಿ ಆಲ್ರೆಡಿ ಹೇಳಿದ್ದೀನಿ. ಹಾಗಾಗಿ ಇದನ್ನ ಸ್ಟ್ಯಾಟಿಕ್ ಕ್ಲಾಸಸ್ ನೀವು ಬೇಕಾದರೆ ಸಬ್ಸ್ಕ್ರೈಬ್ ಮಾಡ್ಕೊಬೋದು ಕಾಪರ್ ಏಜಲ್ಲಿ. ಬಟ್ ನಾನು ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಏನು ನಿಮಗೆ ರೆಕಮೆಂಡ್ ಅಡ್ವರ್ಟೈಸ್ಮೆಂಟ್ ಮಾಡ್ತಿಲ್ಲ, ಬಟ್ ಹೇಳಿದ್ದು ನಿಮಗೆ ಇಷ್ಟು ಗೊತ್ತಿರಬೇಕು, ಎಕ್ಸೆಪ್ಟ್ ಪಬ್ಲಿಕ್ ಆರ್ಡರು, ಎಕ್ಸೆಪ್ಟ್ ಪೊಲೀಸ್, ಪಬ್ಲಿಕ್ ಆರ್ಡರ್ ಆ್ಯಂಡ್ ಲ್ಯಾಂಡ್ ಅಂತ ಅಂದ್ಬಿಟ್ಟು. ಸೊ ಇದು ಮಿಕ್ಕಿದ್ದೆಲ್ಲದರಲ್ಲೂ ಕೂಡ ಸ್ಟೇಟು ಕನ್ಕರೆಂಟ್ ಲಿಸ್ಟಲ್ಲಿ ಡೆಲ್ಲಿ ಲಾ ಮಾಡ್ಬೋದು. ಬಟ್ ಅದನ್ನ ಲೆಫ್ಟಿನೆಂಟ್ ಗವರ್ನರಿಗೆ ಗೊಂದಲ ಇದ್ದಾಗ ಅವ್ರು ಅದನ್ನ ಯಾರ ಹತ್ರ ಇಡ್ಬೋದು, ಈ ಕ್ಯಾನ್ ಕೀಪ್ ಇಟ್ ವಿತ್ ದಿ ಪ್ರೆಸಿಡೆಂಟು. ಎನಿ ಮ್ಯಾಟರ್ ಈ ಕ್ಯಾನ್ ಕೀಪ್ ಇಟ್, ಇಟ್ ಡಸ್ ನಾಟ್ ಮೀನ್ ಎವ್ರಿ ಮ್ಯಾಟರ್ ಅಂತ. ಈಗ ಇತ್ತೀಚೆಗೆ ಸರ್ವಿಸಸ್, ಆ ಸರ್ವಿಸಸ್ ಯಾರ ಹತ್ರ ಇದೆ ಅಂತ ಅಂದ್ಬಿಟ್ಟು ಇದೆ, ಎಸ್ಪೆಷಲಿ ಸ್ಟೇಟ್ ಲಿಸ್ಟ್. ಆ್ಯಕ್ಚುಲಿ ಸ್ಟೇಟ್ ಲಿಸ್ಟಲ್ಲಿ ಸರ್ವಿಸಸ್ ಇದೆ, ಇಟ್ ಈಸ್ ವಿತ್ ಇನ್ ದಿ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಅಂಡರೇ ಬರಬೇಕಂತ ಅಂದ್ಬಿಟ್ಟು ಕೆಲವ್ರ ವಾದ, ಇಲ್ಲ ಇದು ಸೆಂಟರ್ ಅಂಡರ್ ಬರುತ್ತೆ ಅಂತ ಇನ್ನೊಂದು ವಾದ. ಹಾಗಾಗಿ ಇದ್ರ ಮಧ್ಯದಲ್ಲಿ ಒಂದು ಫೈನಲ್ ವರ್ಡಿಕ್ಟ್ ಏನಂತ ತಗೊಬೇಕು. ನೆಕ್ಸ್ಟ್ ಆರ್ಟಿಕಲ್ ನೋಡೋಣ. 1 more year. ಆ್ಯಕ್ಚುಲಿ ಏಷ್ಯನ್ ಗೇಮ್ಸ್ ನಡೆಯುತ್ತಲ್ಲ, ಇಟ್ ಈಸ್ ಸೂಪರ್ ಸಖತ್ತಾಗಿರುವಂಥ ಗೇಮ್ಸ್. ಒಲಿಂಪಿಕ್ಸ್ಗೆ ಎಷ್ಟೊಂದು ಕ್ವಾಲಿಫಿಕೇಶನ್ ಇಲ್ಲಿ ನಡೆಯುತ್ತೆ.
ಕ್ವಾಲಿಫೈಯಿಂಗ್ ರೌಂಡ್ಸ್ ಇಲ್ಲಿ ನಡೆಯುತ್ತೆ. ಸೊ ಈ ಸತಿ ಏನಾಗಿದೆ ಅಂದ್ರೆ ಮತ್ತೆ ಚೈನಾದಲ್ಲಿ ಕೋವಿಡ್ ಜಾಸ್ತಿ ಆಗ್ತಿರೋದ್ರಿಂದ ಏಷ್ಯನ್ ಗೇಮ್ನ ಪೋಸ್ಟ್ಪೋನ್ಮೆಂಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಹೆಂಗೆ ಲಾಸ್ಟ್ ಸತಿ ಟೋಕಿಯೋ ಒಲಿಂಪಿಕ್ಸ್ ಪೋಸ್ಟ್ಪೋನ್ ಆಯಿತು, ಅದೇ ಥರ ಈಗ ಏಷ್ಯನ್ ಪೋಸ್ಟ್ಪೋನ್ ಆಗ್ತಿದೆ. ಇಂಡಿಯಾಗೆ ಸಕ್ಸಸ್ ರೇಟು ಏಷ್ಯನ್ ಗೇಮ್ಸಲ್ಲಿ ಕಾಮನ್ವೆಲ್ತ್ ಎಲ್ಲ ಚೆನ್ನಾಗಿರೋದ್ರಿಂದ ಇಂಡಿಯಾಗೆ ಆ್ಯಕ್ಚುಲಿ ಬೇಜಾರು. ಆಮೇಲೆ ಮತ್ತಿನ್ನೊಂದೇನೆಂದರೆ ಆಸ್ ಯೂಲ್ ಹೇಳಿದಂಗೆ ಇದು ಒಂದು ರೀತಿಯಾದ ಕ್ವಾಲಿಫೈಯಿಂಗ್ ಇವೆಂಟ್ ಆಗಿರುತ್ತೆ. ಯಾವುದಕ್ಕೆ ನೆಕ್ಸ್ಟ್ ಬರೋಂಥ ಪ್ಯಾರಿಸ್ ಒಲಿಂಪಿಕ್ಸಿಗೆ. ನಮ್ಗೆ ಇಲ್ಲಿ ಗೊತ್ತಿರಬೇಕು ಪ್ರೀವಿಯಸ್ ನಡೆದಿದ್ದು ಯಾವುದು ಟೋಕಿಯೋ ಒಲಿಂಪಿಕ್ಸು, ಈಗ ನೆಕ್ಸ್ಟ್ ನಡೆಯೋದು ಒಲಿಂಪಿಕ್ಸಲ್ಲಿ ಪ್ಯಾರಿಸ್ ಒಲಿಂಪಿಕ್ಸು. ಹಾಗಾಗಿ ಇದು ಆಗಿರೋದು ಪ್ಲೇಯರ್ಸಿಗೆ ಒಂದು ಸ್ವಲ್ಪ ಕಿಂಚಿತ್ ಬೇಜಾರಾಗಿದೆ. ಬಟ್ ಕೋವಿಡ್, ಹಾಗಾಗಿ ನಮಗೆ ಬೇರೆ ದಾರಿ ಇಲ್ಲ, ನಾವು ಅದನ್ನು ಮೇಂಟೈನ್ ಮಾಡಲೇಬೇಕು. ಇಲ್ಲಿ ನೆಕ್ಸ್ಟ್ ಆರ್ಟಿಕಲ್ ಇದೆ, ಇಂಡಿಯನ್ ಜುಡಿಷರಿ ಆ್ಯಂಡ್ ದ ಸ್ಲ್ಯಾಕನಿಂಗ್ ಕಾಗ್ ಆಫ್ ಟ್ರಸ್ಟ್ ಅಂತ ಅಂದ್ಬಿಟ್ಟು ಇದೆ. ಇನ್ನೊಂದು ಇಂಡಿಯನ್ ಜುಡಿಷರಿ ಆ್ಯಂಡ್ ದ ಸ್ಲ್ಯಾಕನಿಂಗ್ ಕಾಗ್ ಆಫ್ ಟ್ರಸ್ಟ್ ಅಂತ. ಇದು ಆರ್ಟಿಕಲ್ ಏನು ಹೇಳ್ತಿದೆ ಅಂದರೆ ಜುಡಿಷರಿ ಸಾಚ ಅಲ್ಲ, ಜುಡಿಷರಿ ಕೂಡ ಕರಪ್ಟು ಅಂತ ಹೇಳ್ತಿದೆ. ಇದು ಏನು ಹೇಳ್ತಿದೆ, ಜುಡಿಷರಿ ಸಾಚ ಅಲ್ಲ, ಜುಡಿಷರಿನೂ ಕರಪ್ಟ್ ಅಂತೆ. ಹಾಗಾದರೆ ಕರಪ್ಟ್ ಅಂದರೆ ಯಾವ ಥರ ಜುಡಿಷರಿ ಕರಪ್ಟು ಅಂದರೆ, ಒಂದು ಪೊಲಿಟಿಕಲ್ ಇಂಟರ್ಫರೆನ್ಸು ನಾವು ಜುಡಿಷರಿನಲ್ಲಿ ನೋಡ್ತೀವಿ, ಆಮೇಲೆ ಇನ್ನೊಂದು ಬ್ರೈಬ್, ಇದನ್ನು ನೋಡ್ತೀವಿ. ಇದು ಯಾವುದೇ ಪೊಲಿಟಿಕಲ್ ಇಂಟರ್ಫರೆನ್ಸ್ ಆದರೂ ಬ್ರೈಬ್ ಆದ್ರೂ ನಮಗೆ ಎರಡು ರೀತಿಯಲ್ಲಿ ಇದು ಪ್ರಾಬ್ಲಮ್ ಕಾಣುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಯಾವುದಪ್ಪ ಎರಡು ರೀತಿಯಲ್ಲಿ ಪ್ರಾಬ್ಲಮ್ ಕಾಣುತ್ತೆ ಅಂತಂದರೆ, ಸಬ್ಸ್ಟ್ಯಾನ್ಸಿವ್ ಜಸ್ಟಿಸ್ ಹಾಳಾಗುತ್ತೆ ಅಲ್ವಾ, ಪ್ರೊಸೀಜರಲ್ ಜಸ್ಟಿಸ್ ಹಾಳಾಗುತ್ತೆ. ಏನು ಗುರು ಸಬ್ಸ್ಟ್ಯಾನ್ಸಿವ್ ಜಸ್ಟಿಸ್ ಅಂತಂದರೆ, ಸಬ್ಸ್ಟ್ಯಾನ್ಸಿವ್ ಜಸ್ಟಿಸ್ ಅಂದರೆ ಯಾವ್ದಾರ ಒಂದು ಲಾನೋ ಸ್ಟ್ಯಾಟ್ಯೂನೋ ಇವೆಲ್ಲ ಮಾಡಿದಾಗ, ಲಾನೋ ಲೀಗಲ್ ಪ್ರಿನ್ಸಿಪಲ್ಲು ಒಂದು ಲಾ ಎಲ್ಲ ಮಾಡಿದಾಗ ಇದು ಮಾರಲಿ ಜಸ್ಟಿಫೈಡಾ ಹೌದೋ ಇಲ್ಲೋ ಅಂತ ನೀವು ಚೆಕ್ ಮಾಡಬೇಕು. ಸುಮ್ಮನೆ ಲಾ ಇದೆ ಅಂತ ಅಂದ್ಬಿಟ್ಟು ಒಪ್ಪೋದಲ್ಲ, ಮಾರಲಿ ಜಸ್ಟಿಫೈಡೋ ಇಲ್ಲೋ ಅಂತ. ಇದನ್ನ ಮೇಲೆ ಕೆಳಗೆ ಮಾಡುತ್ತೆ ಜುಡಿಷರಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಪ್ರೊಸೀಜರಲ್ ಜಸ್ಟಿಸ್ ಅಂತಂದರೆ ಇಲ್ಲಿ ಇವ್ರು ಮಾಡಿರುವಂಥ ಒಂದು ಡಿಸಿಷನ್ನು ಇದು ಫೇರ್ ಮತ್ತು ಇಂಪ್ರಾಕ್ಟಿಕಲ್ ವೇಯಲ್ಲಿ ಮಾಡಿದಾರಾ ಅಂತ ಅಂದ್ಬಿಟ್ಟು ಅದು ಇನ್ನೊಂದು ಡಿಸ್ಕಷನ್ನು. ಆ್ಯಕ್ಚುಲಿ ಇವರು ಇದಕ್ಕೆ ಎಷ್ಟೊಂದು ಎಕ್ಸಾಂಪಲ್ ಕೊಡ್ತಿದ್ದಾರೆ. ನಾವು ಇವತ್ತಿನ ಪೇಪರಲ್ಲಿ ನೋಡಿದ್ವಲ್ಲ, ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಪ್ರಕಾರ ನೋಡ್ರಿ, ಇಂಡಿಯಾ ಸೆಕ್ಯುಲರಿಸಮ್ ಬಗ್ಗೆ ಮಾತಾಡುತ್ತೆ. ಇಂಡಿಯಾ ಸೆಕ್ಯುಲರಿಸಮ್ ಬಗ್ಗೆ ಮಾತಾಡಬೇಕಾದ್ರೆ ಮುಸ್ಲಿಮ್ಸಿಗೆ ನೀವು ಬರಬೇಡಿ, ನಿಮಗೆ ಸಿಟಿಸನ್ಶಿಪ್ ನಾವು ಕೊಡಲ್ಲ ಅಂತ ಅಂದ್ಬಿಟ್ಟು ಹೇಳುವಂಥದ್ದು ನಮ್ಮ ಸೆಕ್ಯುಲರಿಸಮಿಗೆ ಉಲ್ಟಾ ಅಲ್ವಾ? ಹಾಗೆ ಇದು ಮಾರಲಿ ಜಸ್ಟಿಫೈಡಾ, ಉಲ್ಟಾ ಅಲ್ವಾ ಇದು ಅಂತ ಇಲ್ಲಿ ವಾದ ಇದೆ. ನೆಕ್ಸ್ಟ್ ಪ್ರೊಸೀಜರಲ್ ಜಸ್ಟಿಸ್ ಅಂತಂದರೆ ಎಷ್ಟು ಜನ ಇವತ್ತರೆಗೂ ಇನ್ನೂ ಅಂಡರ್ ಟ್ರಯಲ್ ಇದ್ದಾರೆ. ಅಂಡರ್ ಟ್ರಯಲ್ ಅಂತಂದರೆ ಇವರು ಜುಡಿಷಿಯಲ್ ಕಸ್ಟಡಿ ಕೊಟ್ಟಿರ್ತಾರೆ. ಜುಡಿಷಿಯಲ್ ಕಸ್ಟಡಿಗೆ ಅಂತಂದರೆ ಯಾರೋ ಒಬ್ಬ ಏನೋ ತಪ್ಪು ಮಾಡಿರ್ತಾನೆ, ಹಾಗಾಗಿ ಅವನನ್ನ ಕೇಸ್ ನಡೀತಿರುತ್ತೆ. ಆ ಕೇಸ್ ಮುಗಿಯೋವರೆಗೂ ಅವನನ್ನ ಪ್ರಿಸನಲ್ಲಿ ಕೊಟ್ಟಿರಿ, ಅವನ ಬಗ್ಗೆ ವಾದ ವಿವಾದ ಅಂತ. ಅವ್ನ ಡೇಟ್ ಬರೋದೇ ಇಲ್ಲ, ವರ್ಷ ಆಗಲಿ ಬರೋದೇ ಇಲ್ಲ. ಆಗಾಗ ಅವನಿಗೆ ಜೈಲು ಶಿಕ್ಷೆ ಎಷ್ಟಾಗಬೇಕಾಗಿರುತ್ತಲ್ಲ, ಅದಕ್ಕಿಂತ ತುಂಬ ಜಾಸ್ತಿ ಅವ್ನು ಜೈಲಲ್ಲೇ ಕಳೆದಿರ್ತಾನೆ. ಆದರೂ ಅವ್ನ ಕೇಸಿನ ಬಂದಿರಲ್ಲ, ಪ್ರೊಸೀಜರ್ ಡಿಲೇ ಆಗುತ್ತೆ ಅನಾವಶ್ಯಕವಾಗಿ. ಅವ್ನು ಮೇ ಬಿ ನಿರಪರಾಧಿ ಇರ್ಬೋದೇನೋ, ಹಾಗಾಗಿ ಅವನು ಸುಮ್ಮನೆ ಜೈಲಲ್ಲಿ ಕೊಳ್ತು ಏನಾಗುತ್ತೆ, ಅವನು ಇದಾಗುತ್ತೆ. ಸೊ ಇವೆರಡೂ ಕೂಡ ಜಸ್ಟಿಸಿಗೆ, ಸಬ್ಸ್ಟ್ಯಾನ್ಷಿಯಲ್ ಜಸ್ಟಿಸ್ ಮತ್ತು ಪ್ರೊಸೀಜರಲ್ ಜಸ್ಟಿಸಿಗೆ ತೊಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಅದನ್ನು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಕೂಡ ಹೇಳಿದೆ, ಇಂಡಿಯಾದಲ್ಲಿ ಈ ಥರ ಪ್ರಾಬ್ಲಮ್ ಇದೆ ಅಂತ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಒಂದು ಕೇಸ್ ಸ್ಟಡಿ ಎಕ್ಸಾಂಪಲ್ ಕೂಡ ಹೇಳ್ತಿದ್ದಾರೆ. 30 ಹಜಾರಿ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಸೀನಿಯರ್ ಜಡ್ಜನ್ನು ಬ್ರೈಬ್ ಅಕ್ಸೆಪ್ಟ್ ಮಾಡಿದ್ರೆ ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ರಿಮೂವ್ ಮಾಡಿದ್ದಾರೆ. ಸೊ ಇಷ್ಟೆಲ್ಲ ಇದೆ. ಹಾಗಾಗಿ ಇಂಡಿಯನ್ ಜುಡಿಷರಿ ಇದೆಲ್ಲ ಕಾರಣಗಳಿಂದ ಟ್ರಸ್ಟ್ನ ಕಳ್ಕೊಂತಿದೆ ಅಂತ ಅಂದ್ಬಿಟ್ಟು ಈ ಆರ್ಟಿಕಲ್ ಹೇಳಿರುವಂಥದ್ದು. ನೋಡಿ, ಈಗ ಈ ಆರ್ಟಿಕಲ್ಗಳು ನಾನು ಏನು ಹೇಳ್ತಿದ್ದೀನಲ್ಲ, ಇದು ಓವರ್ ಆಲ್ ಸಂಕ್ಷಿಪ್ತವಾಗಿ ನಿಮಗೆ ಅರ್ಥ ಆಗ್ಬೇಕಂತ ಅಂದ್ಬಿಟ್ಟು ನಾನು ಡೀಟೇಲ್ಡ್ ಅನಾಲಿಸಿಸ್, ಇದಕ್ಕೆ ಬ್ಯಾಕ್ ಗ್ರೌಂಡು ಇದೆಲ್ಲ ಕೊಟ್ಟು ಹೇಳ್ತಿದ್ದೀನಿ. ಹಂಗಂತ ನೀವು ನ್ಯೂಸ್ ಪೇಪರ್ನ ಸ್ಕಿಪ್ ಮಾಡೋಂಥದ್ದಲ್ಲ. ನೀವೇನು ಮಾಡಬೇಕು, ಇದು ನಾನು ಹೇಳಿದ್ಮೇಲೆ ಈ ಆರ್ಟಿಕಲ್ನ ಮತ್ತೆ ನೀವು ಓದಬೇಕು. ಹಾಗಾದ್ರೆ ಈ ಆರ್ಟಿಕಲ್ ಓದೋದಕ್ಕೆ ಎಲ್ಲಿ ಸಿಗುತ್ತೆ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಾದರೂ ನಾನು ಇದನ್ನು ಅವತ್ತಿಂದ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಹಾಕಿರ್ತೀನಿ. ಇಲ್ಲ ಅಂತಂದರೆ ಕಾಪರೇಜ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಅದರಲ್ಲಿ ಫ್ರೀ ಸ್ಟಡಿ ಮೆಟೀರಿಯಲ್ಸಲ್ಲಿ ಕಾಪರ್ ಕಟ್ಟಿಂಗ್ಸಲ್ಲಿ ನೀವು ಇಂಗ್ಲೀಷಿಗೆ ಹೋದರೆ ನಿಮಗೆ ಅಲ್ಲಾದರೂ ಇದು ಸಿಗುತ್ತೆ. ಹಾಗಾಗಿ ಇದನ್ನೇ ನೀವು ನೋಡಬೇಕು. ನೆಕ್ಸ್ಟ್ ಪೇಜಲ್ಲಿ ನಾವು ಆರ್ಟಿಕಲ್ ನೋಡೋದಾದರೆ ಇಲ್ಲಿ ದ ಗೌರ್ಮೆಂಟ್ ಇನ್ ಬಿಸ್ನೆಸ್ ಅಂತ ಇದೆ. ದಿ ಗೌರ್ಮೆಂಟ್ ಇನ್ ಬಿಸ್ನೆಸ್ ಅಂದರೆ ಏನು ಹೇಳ್ತಿದ್ದಾರೆ, ಇಂಡಿಯಾದು ಗೌರ್ಮೆಂಟ್ ಆಗಲಿ ಅಥವಾ PSU ಆಗಲಿ ವರ್ಲ್ಡಲ್ಲಿ ಬೇರೆ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಲಾಭನ ತೊಗೊತಾನೆ ಇಲ್ಲ. ನೀವು ಅದೇ ಚೈನೀಸ್ ಆಗಲಿ ಅಥವಾ ಸಿಂಗಾಪುರ್ ಗೌರ್ಮೆಂಟ್ ಆಗಲಿ ನೋಡ್ರಿ, ಇವ್ರು ಏನು ಮಾಡಿದ್ದಾರೆ, ಇಂಟರ್ನ್ಯಾಷನಲಿ ಬೇರೆ ಬೇರೆ ಶೇರ್ಸಲ್ಲೆಲ್ಲ ಇವರು ಇನ್ವೆಸ್ಟ್ ಮಾಡಿದ್ದಾರೆ. ಆ ಇನ್ವೆಸ್ಟ್ ಮಾಡಿ ಅದಕ್ಕೆ ಬಂದಿರೋ ಲಾಭನ ಹಿಡ್ಕೊಂಡ್ಬಿಟ್ಟು ಅವರು ಪಬ್ಲಿಕ್ ವೆಲ್ಫೇರ್ ಪ್ರೋಗ್ರಾಮ್ಸನ್ನು ಮಾಡ್ತಿದ್ದಾರೆ. ಚೈನಾ ಕೂಡ ಹಂಗೆ ಮಾಡ್ತಿದೆ. ನಮ್ಮ ಇಂಡಿಯಾದ ಏನು ಸ್ಥಿತಿ ಅಂದರೆ ಇಂಡಿಯಾದ ಉಲ್ಟಾ ಸ್ಥಿತಿ. ಚೆನ್ನಾಗಿರುವಂಥ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸನ್ನೆಲ್ಲ ಇವ್ರು ಏನು ಮಾಡ್ತಿದ್ದಾರೆ, ಡಿಸ್ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ. ಎದಕ್ಕೆ ರಾಜ ನೀನು ಡಿಸ್ಇನ್ವೆಸ್ಟ್ಮೆಂಟ್ ಮಾಡ್ತಿದ್ಯಾ ಅಂತ ಸೆಂಟ್ರಲ್ ಗೌರ್ಮೆಂಟಿಗೆ ಕೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಹೇಳ್ತಿದೆ, ಇಲ್ಲ ಇಲ್ಲಿ ಇರೋರೆಲ್ಲ ಗೌರ್ಮೆಂಟ್ ಅಫಿಷಿಯಲ್ಸ್ ತುಂಬ ಇದಾಗ್ಬಿಟ್ಟಿದ್ದಾರೆ, ಇವರೆಲ್ಲ ಸೋಮೇರಿಗಳು, ಹಾಗಾಗಿ ನಾವು ಪ್ರೊಫೆಷನಲಿಸಮನ್ನು ತರಬೇಕು ಅನ್ನೋ ಕಾರಣಕ್ಕೋಸ್ಕರ ಪ್ರೈವೇಟಿಗೆ ಮಾಡ್ತಿದ್ದೀವಿ ಅಂತ. ಎಲ್ಲ ಓಳು, ಬರೀ ಬೋಳು ಬದನೆಕಾಯಿ. ಆ್ಯಕ್ಚುಲಿ ಏನಂದರೆ ಗೌರ್ಮೆಂಟಿಂದು ಫಿಸ್ಕಲ್ ಡೆಫಿಸಿಟ್ ಜಾಸ್ತಿ ಆಗ್ತಿದೆ. ಈ ಫಿಸ್ಕಲ್ ಡೆಫಿಸಿಟ್ ಅನ್ನು ಕಮ್ಮಿ ಮಾಡಬೇಕು ಅಂತ ಅಂದ್ಬಿಟ್ಟು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್, ಒಳ್ಳೊಳ್ಳೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ನೆಲ್ಲ ಇವ್ರು ಏನು ಮಾಡ್ತಿದ್ದಾರೆ, ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಆ ದುಡ್ಡನ್ನು ತಮ್ಮ ಫಿಸ್ಕಲ್ ಡೆಫಿಸಿಟನ್ನು ಕಮ್ಮಿ ಮಾಡ್ತಿದ್ದಾರೆ. ಹಾಗಾಗಿ ಅಲ್ಲಿ ನಮಗೆ
ಇಲ್ಲಿ ತಪ್ಪಿದೆ. ದೆನ್ ಅಟ್ ದ ಸೇಮ್ ಟೈಮ್ ಈಗ ಇಲ್ಲಿ ಏನು ಹೇಳ್ತಿದ್ದಾರೆ ಅಂತಂದ್ರೆ, ಚೆನ್ನಾಗಿಲ್ದಿರೋಂಥ ಅನ್ಪ್ರಾಫಿಟಬಲ್ ಅನ್ನ ನೀನು ಬೇಕಾದ್ರೆ ಡಿಸ್ಇನ್ವೆಸ್ಟ್ಮೆಂಟ್ ಮಾಡು, ಒಪ್ಕೊಂತೀವಿ. ಪ್ರಾಫಿಟ್ ಇರುವಂಥದ್ದು ನಾನು ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಹಾಗಾಗಿ ಆ ಥರ ಮಾಡಂಗಿಲ್ಲ. ದಿಸ್ ಈಸ್ ಅನ್ನೆಸೆಸರಿ. ಆ್ಯಂಡ್ ಎಷ್ಟೊಂದು ಜನ ಈಗ ಪ್ರೈವೇಟಲ್ಲಿ ಮ್ಯಾನೇಜರಲ್ ಸ್ಕಿಲ್ ಇರೋಂಥವ್ರು ಸಖತ್ತಾಗಿದ್ದಾರೆ, ಅವ್ರನ್ನೆಲ್ಲ ಗೌರ್ಮೆಂಟ್ ಇದೆ ಕರ್ಕೊಂಡ್ಬಿಟ್ಟು ಲಾಭ ಮಾಡೋದನ್ನ ನೋಡ್ರಿ. ಅದು ಬಿಟ್ಟು ಸಿವಿಲ್ ಸರ್ವೆಂಟು, ಈ IAS ಆಫೀಸರು, ಇವ್ರು ಒಂದ್ಸತಿ 22ನೇ ವಯಸ್ಸಲ್ಲಿ ಸೆಲೆಕ್ಟ್ ಆದಂದ್ರೆ ಇವ್ನು 40 ವರ್ಷದವರೆಗೂ ಯಾವನು ಟಚ್ ಮಾಡಂಗಿಲ್ಲ ಅಂತಂದ್ರೆ, ಇಷ್ಟು ವರ್ಷ ಅವನು ಉಂಡು ಮೇಯ್ದು ತೇಗ್ಬಿಡ್ತಾನೆ ಇವನು. ಅರ್ಥ ಆಗ್ತಿದೆಯಾ? ಸೊ ಹಾಗಾಗಿ ಇವ್ರಿಗೂ ವರ್ಷ ಎಕ್ಸಾಮು ಅಥವಾ 5 ವರ್ಷಕ್ಕೊಂದ್ಸತಿ ಏನರ ಒಂದನ್ನು ಅಪ್ಡೇಟ್ ಮಾಡ್ರಿ. ಏನೇನರ ಬ್ರೈಬು ಸರಿ ಇಲ್ಲ ಅಂತಂದ್ರೆ ಇವ್ನು ಕಿತ್ತು ಬಿಸಾಕ್ರಿ. ಇಲ್ಲ ಅಂತಂದ್ರೆ ಇದನ್ನ ಸುಮ್ಮನೆ ನೀವು ಮಾರ್ಕೊಂಡು ಇಂಡಿಯಾನ ಬರ್ಬಾದ್ ಮಾಡ್ತಿರೋ ಹೊರತು ಇನ್ನೇನು ಆಗೋದಿಲ್ಲ. ಓಕೆ, ಇಲ್ಲಿ ನೆಕ್ಸ್ಟ್ ಆರ್ಟಿಕಲ್ ಇದೆ, ದ ಬರ್ಡನ್ ಆಫ್ ಗ್ಯಾಸ್ ಪ್ರೈಸ್. ನಾವು ಆಲ್ರೆಡಿ ಇಲ್ಲಿ ನ್ಯೂಸ್ ಬಂದಿದೆ ಏನಂದ್ರೆ, ಡೊಮೆಸ್ಟಿಕ್ 14.2 kg ಸಿಲಿಂಡರ್ ಇದೆಯಲ್ಲ, ಅದು ಹೆಚ್ಚು ಕಮ್ಮಿ 1000 ರೂಪಾಯಿ ಆಗಿದೆ. ಅದೇ ಕಮರ್ಷಿಯಲ್ 19 ಇದೆಯಲ್ಲ, ಅದು 1000 ದಾಟಾಗಲೇ ಹೋಗ್ಬಿಟ್ಟಿದೆ 19 kgದು. ಸೊ ಯಾಕೆ ಈ ಥರ ಜಾಸ್ತಿ ಆಗಿದೆ ಅಂತ ನೋಡಿದಾಗ, ಇಂಟರ್ನ್ಯಾಷನಲ್ ಅಲ್ಲಿ ಪ್ರೈಸ್ ಜಾಸ್ತಿ ಆಗಿದೆ ಆಯಿಲ್ ಗ್ಯಾಸ್ ಇಂದು, ಆ ಕಾರಣಕ್ಕೋಸ್ಕರ ಅಂತ ಹೇಳ್ತಿದ್ದಾರೆ. ಓಕೆ, ವಿ ಅಗ್ರಿ. ದೆನ್ ಅಟ್ ದ ಸೇಮ್ ಟೈಮ್ ಜನಕ್ಕೆ ಯಾಕೆ ಇದು ಮೆಹಂಗಾಯಿ ಅನ್ನಿಸ್ತಿದೆ ಅಂತಂದ್ರೆ, ಸಬ್ಸಿಡಿ ಕೊಡ್ತಿದ್ರಲ್ಲ, ಈ ಸಬ್ಸಿಡಿನ ಕೂಡ ಗೌರ್ಮೆಂಟ್ ಏನು ಮಾಡಿದೆ, ಗ್ಯಾಸಿಂದು ಕಮ್ಮಿ ಮಾಡಿಬಿಟ್ಟಿದೆ. ಹಾಗಾಗಿ ಜನಕ್ಕಿದು ಫುಲ್ಲು ಹೊಡೆತ. ಈ ಕಡೆ ಪೆಟ್ರೋಲು ಜಾಸ್ತಿ, ಎಡಿಬಲ್ ಆಯಿಲು ಜಾಸ್ತಿ, ಗ್ಯಾಸು ಜಾಸ್ತಿ, ಓಕೆ, KPSC ಪೋಸ್ಟು ಜಾಸ್ತಿ, ಎಲ್ಲದನ್ನು ಮಾರ್ಕೊಂಡು ತಿಂದು ತೇಗಿ ಕುತ್ಕೊಂಡ್ರೆ ನೆಕ್ಸ್ಟ್ ಯಾವುದೇ ಸರ್ಕಾರ ಆಗಲಿ, ಇಟ್ಸ್ ನಾಟ್ ಗೋಯಿಂಗ್ ಟು ಕಂಟಿನ್ಯೂ. ಇಷ್ಟೊಂದೆಲ್ಲ ಪ್ರಾಬ್ಲಮ್ ಆಯಿತು ಅಂದರೆ. ಓಕೆ, ನೆಕ್ಸ್ಟ್ ಪೇಜಲ್ಲಿ ನೋಡೋಣ, ದ ಜಮ್ಮು ಆ್ಯಂಡ್ ಕಾಶ್ಮೀರ್ ಡಿಲಿಮಿಟೇಷನ್ ರಿಪೋರ್ಟ್. ಜಮ್ಮು ಕಾಶ್ಮೀರ್ ಡಿಲಿಮಿಟೇಷನ್ ರಿಪೋರ್ಟನ್ನು ನಾವು ನೋಡೋದಾದರೆ, ಆ್ಯಕ್ಚುಲಿ ಏನಾಗಿದೆ, ದಟ್ ಈಸ್ ಜಮ್ಮು ಕಾಶ್ಮೀರ್ ಸ್ಟೇಟ್ ಇದ್ದಿದ್ದನ್ನು ಈಗ 2 ಯೂನಿಯನ್ ಟೆರಿಟರಿ ಮಾಡಿದ್ದಾರೆ, ಒಂದು ಜಮ್ಮು ಆ್ಯಂಡ್ ಕಾಶ್ಮೀರು ಮತ್ತು ಲಡಾಖು. ಈಗ ಜಮ್ಮು ಕಾಶ್ಮೀರನ್ನ ದಟ್ ಈಸ್ MLA ಮತ್ತು MP ಎಲೆಕ್ಷನಿಗೋಸ್ಕರ ಕಾನ್ಸ್ಟಿಟ್ಯೂಯೆನ್ಸಿಯಾಗಿ ಡಿವೈಡ್ ಮಾಡಬೇಕಲ್ಲ, ಆ ಡಿವೈಡಿಗೆ ಎಷ್ಟು ಸೀಟ್ ಬರ್ತವೆ ಅಂತಂದ್ಬಿಟ್ಟು ಅದನ್ನು ಡಿವಿಷನ್ ಮಾಡಬೇಕಂತಂದ್ಬಿಟ್ಟು ಇಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ. ಈ ಥರ ಡೆಮೋಗ್ರಫಿ ಚೇಂಜ್ ಆದಾಗ ಕ್ಷೇತ್ರ, ಯಾವ್ಯಾವ ಕ್ಷೇತ್ರ ಎಷ್ಟೆಷ್ಟು ಪಾಪ್ಯುಲೇಷನ್ ಅಂತ ಅಂದ್ಬಿಟ್ಟು ಈ ಥರ ಡಿಫೈನ್ ಮಾಡುವಂಥದ್ದು, ಇದನ್ನು ನಾವು ಡಿಲಿಮಿಟೇಷನ್ ಕಮಿಷನ್ ಅಂತ ಕರಿತೀವಿ. ಈ ಡಿಲಿಮಿಟೇಷನ್ ಕಮಿಷನನ್ನು ಸೆಂಟರ್ ಸೆಟಪ್ ಮಾಡುತ್ತೆ. ಇದನ್ನು ಇವ್ರು ಕೊಡೋ ರಿಪೋರ್ಟನ್ನು ಯಾವುದೇ ಸುಪ್ರೀಂ ಕೋರ್ಟ್ ಆಗಲಿ ಹೈಕೋರ್ಟಲ್ಲಾಗಲಿ ಇದನ್ನು ಕ್ವಶನ್ ಮಾಡೋಂಗಿಲ್ಲ. ಈ ಡಿಲಿಮಿಟೇಷನ್ ಪ್ರಕಾರ ಎಲೆಕ್ಷನ್ಗಳು ನಡೀತವೆ. ಇಂಡಿಯಾದಲ್ಲೂ ಕೂಡ ಆಲ್ರೆಡಿ ಡಿಲಿಮಿಟೇಷನ್ ನಡೆದಿದೆ. 50s, 60s, 70s ಮತ್ತು 2002 ಅಲ್ಲಿ ಡಿಲಿಮಿಟೇಷನ್ ನಡೆದಿದೆ. ಬಟ್ ಜಮ್ಮು ಕಾಶ್ಮೀರಿಂದ ಏನಂದರೆ ವಿಚಿತ್ರ, ಈಗ ಕರ್ನಾಟಕ ತೊಗೊಳೋಣ ಎಕ್ಸಾಂಪಲ್. ಕರ್ನಾಟಕದಲ್ಲಿ MLA ಆಗಲಿ MP ಆಗಲಿ ಎರಡಕ್ಕೂ ಪಾರ್ಲಿಮೆಂಟ್ ಏನು ಒಂದು ಆ್ಯಕ್ಟ್ ಪ್ರಕಾರ ಡಿಲಿಮಿಟೇಷನ್ ಸೆಟಪ್ ಮಾಡುತ್ತಲ್ಲ ಕಮಿಷನ್ನು, ಆ ಕಮಿಷನ್ನೇ ನೋಡ್ಕೊಳೋವಂಥದ್ದು. ಆದರೆ ಇಲ್ಲಿ ಜಮ್ಮು ಕಾಶ್ಮೀರಲ್ಲಿ ಏನಾಗಿತ್ತು ಅಂದರೆ, ಸ್ಟೇಟ್ ಆಫ್ ಜಮ್ಮು ಕಾಶ್ಮೀರ ಇದ್ದಾಗ ಅದಕ್ಕೆ MP ದಟ್ ಈಸ್ ಮೆಂಬರ್ ಆಫ್ ಪಾರ್ಲಿಮೆಂಟು, ಇದನ್ನು ಪಾರ್ಲಿಮೆಂಟ್ ಏನು ಡಿಲಿಮಿಟೇಷನ್ ಕಮಿಷನ್ ಸೆಟ್ ಮಾಡುತ್ತಲ್ಲ, ಅವರು ಈ ಥರ ಇದನ್ನು ಡಿವಿಷನ್ ಮಾಡುವಂಥದ್ದು. ಅದೇ MLA ಸೀಟನ್ನು ಜಮ್ಮು ಆ್ಯಂಡ್ ಕಾಶ್ಮೀರ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅವ್ರು ಸೆಟಪ್ ಮಾಡೋ ಡಿಲಿಮಿಟೇಷನ್ ಕಮಿಷನ್ ಪ್ರಕಾರ ಇಲ್ಲಿ ನಡೆಯುವಂಥದ್ದು. ಆದರೆ ಇವಾಗ ಇಲ್ಲಿ ಇರುವಂಥ ಗೌರ್ಮೆಂಟನ್ನೇ ಎತ್ತಾಕಿ ಈಗ ಸ್ಟೇಟ್ ಹುಡ್ಡೇ ಇಲ್ಲ, ಜಮ್ಮು ಆ್ಯಂಡ್ ಕಾಶ್ಮೀರ್ ಈಗ ಯೂನಿಯನ್ ಟೆರಿಟರಿ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಈಗ ಇಲ್ಲಿ ಎಲೆಕ್ಷನ್ ನಡೆಸೋದಕ್ಕೋಸ್ಕರ ಅಸೆಂಬ್ಲಿ ಎಲೆಕ್ಷನ್ ಅಂದರೆ ಯೂನಿಯನ್ ಟೆರಿಟರಿ ಎಲೆಕ್ಷನ್ ನಡೆಸ್ತಾರಲ್ಲ, ಪುದುಚೇರಿನಲ್ಲಿ ಡೆಲ್ಲಿನೆಲ್ಲ ನಡೆಸ್ತಾರಲ್ಲ, ಆ ಥರ ಇಲ್ಲಿ ಎಲೆಕ್ಷನ್ ನಡೆಸೋದಕ್ಕೋಸ್ಕರ ಹೊಸದಾಗಿ ಈಗ ಡಿಲಿಮಿಟೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಆ ಡಿಲಿಮಿಟೇಷನ್ ಅವರು ರಿಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಸೊ ಆ ರಿಪೋರ್ಟ್ ಬಗ್ಗೆ ಈಗ ನಾವು ನೋಡ್ತಾ ಹೋಗೋಣ. ಇಲ್ಲಿ ಫೈನಲ್ ವರ್ಡಿಕ್ಟ್ 2 years ಆದ್ಮೇಲೆ ಕೊಟ್ಟಿದ್ದಾರೆ. ಡಿಲಿಮಿಟೇಷನ್ ಅಂದರೆ ಇಲ್ಲಿ ಏನಂತ ಹೇಳಿದ್ದಾರೆ, ದೆನ್ ಜಮ್ಮು ಕಾಶ್ಮೀರಿಗೆ ಸೆಂಟರಿಗೆ ಒಂದು ಸ್ಟೇಟಿಗೆ ಒಂದು ಅಂತ ಹೇಳಿದ್ನಲ್ಲ, ಆ ಥರ ನಮಗೆ ಡಿಲಿಮಿಟೇಷನ್ನು. ಈಗ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಈ ಡಿಲಿಮಿಟೇಷನ್ ಕಮಿಷನ್ ಇದ್ದಾರಲ್ಲ, ಇದನ್ನ ರಂಜನಾ ಪ್ರಕಾಶ್ ಇವರು ಡಿಲಿಮಿಟೇಷನ್ ಕಾನ್ಸ್ಟಿಟ್ಯೂನ್ಸಿ ದಟ್ ಈಸ್ ಬೇಸ್ಡ್ ಆನ್ 2011 ಸೆನ್ಸಸ್ ಪ್ರಕಾರ ಇವರು ಇದನ್ನು ಮಾಡಿದ್ದಾರೆ. ಇದ್ರ ಪ್ರಕಾರ ಏನಿದೆ ಅಂತಂದರೆ ನೋಡಿ, ಈಗ 83 ಸೀಟ್ಸ್ ಇತ್ತು, ಅದನ್ನು 90 ಸೀಟ್ಸ್ ಮಾಡಿದ್ದಾರೆ. ಜಮ್ಮುಗೆ 43, ಕಾಶ್ಮೀರಿಗೆ 47. ಅಟ್ ದ ಸೇಮ್ ಟೈಮ್ ಇಬ್ಬರು ಕಾಶ್ಮೀರಿ ಪಂಡಿತನ್ನ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ನಾಮಿನೇಟ್ ಮಾಡಬೇಕಂತೆ. ದೆನ್ ಫಸ್ಟ್ ಟೈಮ್ STಗೆ ಇಲ್ಲಿ ಸೀಟನ್ನು ರಿಸರ್ವ್ ಮಾಡಿದ್ದಾರೆ. ಇಲ್ಲಿ ಫಸ್ಟ್ ಟೈಮ್ STಗೆ ಸೀಟ್ಸನ್ನು ರಿಸರ್ವ್ ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಏನಿದೆಯಲ್ಲ, ಈ ಪಾಕ್ ಆಕ್ಯುಪೈಡ್ ಕಾಶ್ಮೀರಲ್ಲಿ ಡಿಸ್ಪ್ಲೇಸ್ ಆಗಿದ್ದಂಥ ಪರ್ಸನ್ಸ್ಗಳು, ಅದರಿಂದ ಡಿಸ್ಪ್ಲೇಸ್ ಆಗಿರೋ ಪರ್ಸನ್ಸ್ಗಳಿಗೂ ರೆಪ್ರೆಸೆಂಟೇಷನ್ ಕೊಡಬೇಕು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ದೆನ್ ಅದಾದಮೇಲೆ ಮತ್ತೆ ಇಲ್ಲಿ ಏನು ರಿಪೋರ್ಟ್ ಇದೆ, ಇದು ಈ ಥರ ಎಲ್ಲ ಟೋಟಲ್ ಇದು ಕೊಡೋದ್ರಿಂದ ಇಲ್ಲಿ ಏನಾಗುತ್ತೆ, ನೆಕ್ಸ್ಟ್ ನಾವು ಎಲೆಕ್ಷನ್ ಕಂಡಕ್ಟ್ ಮಾಡ್ಬೋದು. ಎಲೆಕ್ಷನ್ ಕಂಡಕ್ಟ್ ಮಾಡಿಬಿಟ್ಟು ಪೀಸ್ ಏನಾದರೂ ಇಲ್ಲಿ ಪ್ರೊಸೆಸ್ ಡೆವಲಪ್ ಆಗ್ತಾ ಹೋಯ್ತು ಅಂದರೆ ಮುಂದೆ ಜಮ್ಮು ಆ್ಯಂಡ್ ಕಾಶ್ಮೀರಿಗೆ ನಾವು ಸ್ಟೇಟನ್ನು
ವುಡ್ನ ಪ್ರೊವೈಡ್ ಮಾಡ್ತೀವಿ. ಆದರೆ ಈ ಸ್ಟೇಟು ಮುಂಚೆ ಸಪ್ರೇಟ್ 370 ಆರ್ಟಿಕಲ್ ಪ್ರಕಾರ ಸಪ್ರೇಟ್ ಪವರ್ಸ್ ಕೊಟ್ಟಿದ್ದ ಸ್ಟೇಟ್ ಇತ್ತಲ್ಲ, ಆ ಥರ ಇರಲ್ಲ. ನಾರ್ಮಲ್ ಬೇರೆ ಸ್ಟೇಟ್ಗಳು ಏನಿದ್ವೋ ಆ ಥರ ಸ್ಟೇಟ್ಗಳಿರುತ್ತೆ ಅನ್ನೋದು ಇದು ಜಮ್ಮು ಆ್ಯಂಡ್ ಕಾಶ್ಮೀರ್ ಡಿಲಿಮಿಟೇಷನ್ ರಿಪೋರ್ಟ್. ನೆಕ್ಸ್ಟ್ ಆರ್ಟಿಕಲ್ಲು ಈಗ ನೋಡಿ, ನಾರ್ಥರ್ನ್ ಐರ್ಲ್ಯಾಂಡಲ್ಲಿ ಲೋಕಲ್ ಅಸೆಂಬ್ಲಿಗೆ ಎಲೆಕ್ಷನ್ ನಡೀತು. ಅದನ್ನು ನಾವು ಕರಿತೀವಿ ಸ್ಟೋರ್ಮೋಂಟ್ ಅಂತ. ಸ್ಟೋರ್ಮೋಂಟ್ ಅಂತಂದ್ಬಿಟ್ಟು ಈ ಎಲೆಕ್ಷನ್ನಲ್ಲಿ ಸಿನ್ ಫಿನ್ ಅನ್ನೋ ಒಂದು ಪಾರ್ಟಿ ವಿಕ್ಟ್ರಿ ತಗೊಂಡಿದೆ. ಸೊ ಈ ವಿಕ್ಟ್ರಿ ಏನು ಕಾರಣ ಅಂತಂದ್ಬಿಟ್ಟು ಆ್ಯಕ್ಚುಲಿ ನಾವಿಲ್ಲಿ ನೋಡೋದಾದ್ರೆ ಯುನೈಟೆಡ್ ಕಿಂಗ್ಡಮ್ ಇಲ್ಲಿ ಏನು ಗ್ರೀನಲ್ಲಿದೆ ಇದು ಯುನೈಟೆಡ್ ಕಿಂಗ್ಡಮ್. ಆದರೆ ಈ ಯುನೈಟೆಡ್ ಕಿಂಗ್ಡಮಲ್ಲಿ ಇದು ಐರ್ಲ್ಯಾಂಡ್ ನಾವೇನು ನೋಡ್ತಿದ್ದೀವಲ್ಲ, ಇದು ನೋಡಿ, ಇದು ಟೋಟಲ್ ಐರ್ಲ್ಯಾಂಡ್. ಇದು ಐರ್ಲ್ಯಾಂಡ್ ದ್ವೀಪ. ಈ ಐರ್ಲ್ಯಾಂಡು ಬ್ರಿಟಿಷ್ ಅಂಡರ್ ಕೊಲೋನಿಯಲ್ ರೂಲಲ್ಲಿ ಇತ್ತು. ಈ ಕೊಲೋನಿಯಲ್ ರೂಲಲ್ಲಿ ಇದ್ದಂಥ ಐರ್ಲ್ಯಾಂಡು ಅನಂತರ ಇದು ಸಪ್ರೇಟ್ ಅಂದರೆ ಇಂಡಿಪೆಂಡೆನ್ಸ್ ಬಂದಮೇಲೆ ಇಲ್ಲಿ ಎಷ್ಟೊಂದು ಪ್ರಿನ್ಸ್ಲಿ ಸ್ಟೇಟ್ಸ್ಗಳು ಬಂತು. ಈ ಥರ ಎಷ್ಟೊಂದು ಪ್ರಿನ್ಸ್ಲಿ ಸ್ಟೇಟ್ಸ್ಗಳು ಬಂದಾಗ ಇಲ್ಲಿ ಎಲ್ಲ ಜಾಗದಲ್ಲಿ ಕ್ಯಾಥೋಲಿಕ್ ಮೇಜರ್ ಇದ್ರು. ಒಂದು 26 ಜಾಗದಲ್ಲಿ, ಈ ಕಡೆ ಒಂದು 6 ಜಾಗದಲ್ಲಿ ಪ್ರೊಟೆಸ್ಟೆಂಟ್ಸ್, ಇವೆಲ್ಲ ಕ್ರಿಶ್ಚಿಯಾನಿಟಿದು ಭಾಗಗಳು. ಪ್ರೊಟೆಸ್ಟೆಂಟ್ಸು ಇವರು ಮೆಜಾರಿಟಿ ಇದ್ರು. ಇವರು ಪ್ರೊಟೆಸ್ಟೆಂಟ್ ಇದ್ದವರು, ನಾವು ಯು ಕೆನಲ್ಲಿ ಪ್ರೊಟೆಸ್ಟೆಂಟ್ಸ್ ಜಾಸ್ತಿ ಇದ್ದಾರೆ, ಹಾಗಾಗಿ ನಾವೇನು ಮಾಡ್ತೀವಿ, ನಾವು 6 ಇದ್ದೀವಲ್ಲ, ನಾವು ಇಲ್ಲಿ ಯು ಕೆಗೆ ಸೇರ್ತೀವಿ ಅಂದ್ಬಿಟ್ಟು ಇವ್ರು ಯು ಕೆಗೆ ಸೇರಿದ್ರು. ಓಕೆ, ಈ ಥರ ಯು ಕೆಗೆ ಸೇರಿದ್ಮೇಲೆ ನಮ್ಮ ಜೊತೆ ಸೇರ್ರಿ ಅಂತ ಅಂದ್ಬಿಟ್ಟು ಇವರೆಲ್ಲ ಇವ್ರ ಮೇಲೆ ಅಟ್ಯಾಕ್ ಮಾಡ್ತಿದ್ರು. ಇಲ್ಲಿರುವಂತಹ ಮೈನಾರಿಟೀಸ್ ಮೇಲೂ ಅಟ್ಯಾಕ್ ನಡೀತಿತ್ತು. ಈ ಥರ ಅಟ್ಯಾಕ್ ನಡೆದಾಗ ಆಬ್ವಿಯಸ್ಲಿ ಬ್ರಿಟಿಷ್ ಬಂದ್ಬಿಟ್ಟು ಸಪೋರ್ಟ್ ಮಾಡಿ, ಇವ್ರಿಗೆ ಸಪೋರ್ಟ್ ಮಾಡಿಬಿಟ್ಟು ಇವ್ರನ್ನೆಲ್ಲ ಹೊಡೆದಾಕಿದ್ರು. ಇದೇನಿದೆ, ಇದು ರಿಪಬ್ಲಿಕ್ ಆಫ್ ಐರ್ಲ್ಯಾಂಡ್ ಅಂತ ಕರಿತೀವಿ. ಇದನ್ನ ನಾವು ಕರಿತೀವಿ ನಾರ್ಥರ್ನ್ ಐರ್ಲ್ಯಾಂಡ್ ಅಂತ. ಸೊ ಇವೆರಡು ಮಧ್ಯದಲ್ಲಿ ಫೈನಲಿ 1998 ಗುಡ್ ಫ್ರೈಡೆ ಅಂತ ಅಂದ್ಬಿಟ್ಟು ನಾವು ಒಂದು ಪೀಸ್ ಅಗ್ರಿಮೆಂಟ್ ಇಲ್ಲಿ ಆಗುತ್ತೆ. ಆ ಪೀಸ್ ಅಗ್ರಿಮೆಂಟ್ ಪ್ರಕಾರ ಏನಂದ್ರೆ, ಈ ನಾರ್ಥರ್ನ್ ಐರ್ಲ್ಯಾಂಡ್ ಇಂದ ಎಲೆಕ್ಷನ್ಸ್ ನಡೆಯುತ್ತಲ್ಲ, ಈ ಎಲೆಕ್ಷನ್ಸ್ ನಡೆದಾಗ ನೀವು ಕೆಥಲಿಕ್ ಆಗಲಿ ಪ್ರೊಟೆಸ್ಟೆಂಟ್ಸ್ ಆಗಲಿ ನೀವು ಗಲಾಟೆ ಮಾಡಬೇಡ್ರಪ್ಪ, ಇಬ್ರು ಸೇರ್ಕೊಂಡು ಪಾರ್ಟಿ ಮಾಡ್ರಿ, ಅಂದ್ರೆ ಎಲೆಕ್ಷನ್ಸಿಗೆ ಹೋಗ್ರಿ. ಸೊ ಕೆಥಲಿಕ್ ಇಂದ ಒಬ್ರು ಮಿನಿಸ್ಟರು, ಪ್ರೊಟೆಸ್ಟೆಂಟ್ ಇಂದ ಒಬ್ರು ಮಿನಿಸ್ಟರು, ಈ ತರ ನೀವು ಇದನ್ನ ಎಲೆಕ್ಟ್ ಮಾಡ್ರಿ. ಈ ತರ ನೀವು ಎಲೆಕ್ಟ್ ಮಾಡ್ಕೊಂಡ್ರಿ ಅಂತಂದ್ರೆ ದೆನ್ ಇಟ್ ವುಡ್ ಬಿ ಗುಡ್ ಅಂಡ್ ಇಟ್ ವುಡ್ ಬಿ ಬ್ಯೂಟಿಫುಲ್ ಅಂತ ಅಂದ್ಬಿಟ್ಟು ಇಲ್ಲಿ ಇವರು ಒಂದು ಪೀಸ್ ಇದನ್ನ ಡೀಲ್ ಮಾಡ್ಕೊಂಡಿರ್ತಾರೆ. ಸೊ ಈ ತರ ಎಲ್ಲ ಪೀಸ್ ಆಗಿ ನಡಿಬೇಕಾದ್ರೆ ನೆಕ್ಸ್ಟ್ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ಯು ಕೆ ಇದೆಯಲ್ಲ, ದಟ್ ಈಸ್ ಬ್ರಿಟಿಷ್, ಇವರು ಯುರೋಪಿಯನ್, ಇವಿಷ್ಟು ನೋಡ್ರಿ ಯುರೋಪಿಯನ್ ಯೂನಿಯನ್ ಅಲ್ಲಿ ಇತ್ತು. ಈಗ ಯು ಕೆ ಏನಿದೆ ಇದು ಬ್ರೆಕ್ಸಿಟ್ ಮಾಡ್ತು ಅಂತಂದ್ರೆ ಇವರು ಏನು ನಮಗೆ ಯುರೋಪಿಯನ್ ಯೂನಿಯನ್ ಇತ್ತು ಅದರಿಂದ ಯು ಕೆ ಹೊರಗಡೆ ಬರಬೇಕು. ಬಟ್ ಯು ಕೆ ಹೊರಗಡೆ ಬರ್ಬೇಕಂದ್ರೆ ಈ ನಾರ್ಥರ್ನ್ ಐಲ್ಯಾಂಡ್ ಇಂದ ಕಿತ್ಕೊಂಡ್ಬಿಟ್ಟು ಹೆಂಗ್ ಹೊರಗಡೆ ಬರೋಕ್ಕಾಗುತ್ತೆ? ಇಲ್ಲಿ ನೋಡ್ರಿ, ರಿಪಬ್ಲಿಕ್ ಆಫ್ ಐರ್ಲ್ಯಾಂಡ್ ಇನ್ನ ಸ್ಟಿಲ್ ಪಾರ್ಟ್ ಆಫ್ ಯು ಕೆ. ನಾರ್ಥರ್ನ್ ಐಲ್ಯಾಂಡ್, ರಿಪಬ್ಲಿಕ್ ಆಫ್ ಐರ್ಲ್ಯಾಂಡ್ ಇಸ್ ಸ್ಟಿಲ್ ಪಾರ್ಟ್ ಆಫ್ ಯುರೋಪಿಯನ್ ಯೂನಿಯನ್. ಆದ್ರೆ ನಾರ್ಥರ್ನ್ ಐರ್ಲ್ಯಾಂಡ್ ಇಟ್ ಈಸ್ ನಾಟ್ ಪಾರ್ಟ್ ಆಫ್ ದಿ ಯುರೋಪಿಯನ್ ಯೂನಿಯನ್. ಅರ್ಥ ಆಗ್ತಿದ್ಯಾ? ಸೊ ಅಂತ ಟೈಮಲ್ಲಿ ಇಲ್ಲಿಂದ ಇಲ್ಲಿಗೆ ಗೂಡ್ಸ್ ಹೋಗ್ಬಿಡುತ್ತೆ. ಇಲ್ಲಿ ನಾವು ಪ್ರಾಪರ್ ಆಗಿ ಒಂದು ಗಡಿ ಹಾಕಬೇಕು. ನಾರ್ಥರ್ನ್ ಐರ್ಲ್ಯಾಂಡ್ನ ಒಂದು ಗಡಿ ಹಾಕ್ಬಿಟ್ಟು ನಾರ್ಥರ್ನ್ ಐರ್ಲ್ಯಾಂಡ್ ಮತ್ತು ಸದರ್ನ್ ಐರ್ಲ್ಯಾಂಡ್ ಸಪರೇಟ್ ಮಾಡಬೇಕು ಅಂತ. ನೀವೇನಾದ್ರೂ ನಾರ್ಥರ್ನ್ ಐರ್ಲ್ಯಾಂಡ್ ಸದರ್ನ್ ಐರ್ಲ್ಯಾಂಡ್ನ ಗಡಿ ಹಾಕಿ ಸಪರೇಟ್ ಮಾಡಿದ್ರಿ ಅಂದ್ರೆ ಇಲ್ಲಿಂದ ಮತ್ತೆ ಅಟ್ಯಾಕ್ಗಳು ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ರೋಮನ್, ದಟ್ ಈಸ್ ಮತ್ತೆ ಕ್ಯಾಥೋಲಿಕ್ ಮತ್ತೆ ಪ್ರೊಟೆಸ್ಟೆಂಟ್ ಗಲಾಟೆ ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ತರ ಗಲಾಟೆ ಆಗ್ತಾ ಹೋಯ್ತು ಅಂತಂದ್ರೆ ಇಲ್ಲಿ ಏನು ನಾವು ಗುಡ್ ಫ್ರೈಡೆ ಅಗ್ರಿಮೆಂಟ್ ಇದು ಮಾಡಿದ್ವಲ್ಲ, ಇದು ಹಾಳಾಗುತ್ತೆ. ಹಾಗಾಗಿ ಯಾವ ಥರ ಹಂಗಾರೆ ನಾವು ಮಾಡೋಣ ಅಂತಂದಾಗ ಯುರೋಪಿಯನ್ ಯೂನಿಯನ್ ಸಜೆಸ್ಟ್ ಮಾಡಿದ ಪ್ರಕಾರ ಈಗ ಈ ಬ್ರಿಟಿಷ್ ಏನು ಮಾಡ್ತಿದ್ದಾರೆ, ನಾವು ಇಲ್ಲಿ ದಟ್ ಈಸ್ ಐರಿಷ್ ಸಿ ಇದೆಯಲ್ಲ, ಈ ಐರಿಷ್ ಸಿಯಲ್ಲೇ ನಾವೇನು ಮಾಡ್ಬಿಡೋಣ, ಒಂದು ಬಾರ್ಡರ್ ಮಾಡ್ಕೊಳೋಣ. ಸೊ ಐರಿಷ್ ಸಿಯಲ್ಲಿ ನಾವು ಚೆಕ್ ಮಾಡೋಣ ಗೂಡ್ಸ್ಗಳನ್ನು. ಆಮೇಲೆ ಒಂದ್ಸತಿ ಇದು ಐರ್ಲ್ಯಾಂಡಿಗೆ ಹೋಯ್ತು ಅಂದರೆ ಅಲ್ಲಿಂದ ಬೇಕಾದ್ರೆ ಇಲ್ಲಿಗೆ ನಾರ್ಮಲ್ ಯುರೋಪಿಯನ್ ಯೂನಿಯನ್ ಆರಾಮಾಗಿ ಒಂದ್ರೊಳಗಡೆ ಒಂದು ಹೋಗುತ್ತಲ್ಲ. ಯುರೋಪಿಯನ್ ಯೂನಿಯನ್ ಏನಂತಂದ್ರೆ ಒಂದ್ಸತಿ ಒಂದು ಎಕನಾಮಿಕ್ ಯೂನಿಯನ್ ಅಂತಂದ್ರೆ ಅಲ್ಲಿ ಅದರ ದೇಶಗಳ ಮಧ್ಯದಲ್ಲಿ ಗೂಡ್ಸ್ ಹೋಗ್ಬೇಕಾದ್ರೆ ಯಾವುದೇ ರೀತಿ ಚೆಕ್ ಅವೆಲ್ಲ ಏನು ನಡೆಯಲ್ಲ. ಹಾಗಾಗಿ ಇಲ್ಲಿಂದ ಇಲ್ಲಿಗೆ ಚೆಕ್ ನಡೀದೇ ತರ ಹೋಗ್ಲಿ ಅಂತ. ಅದಕ್ಕೆ ನಾರ್ಥರ್ನ್ ಐರ್ಲ್ಯಾಂಡ್ ಬೇಜಾರು ಮಾಡ್ಕೊಂಡ್ಬಿಟ್ಟಿದೆ. ಏನ್ ಗುರು, ನಾವು ಇಷ್ಟು ದಿನ ಎಲ್ಲ ಕಷ್ಟ ಬಿದ್ದು ಮಾಡಿ ನಾವು ನಿಮ್ ಕಡೆ ಸೇರ್ಕೊಂಡ್ರೆ, ಇಷ್ಟೆಲ್ಲ ಕಷ್ಟ ಬಿದ್ದು ನಾವು ನಿಮ್ ಕಡೆ ಇದ್ರೆ ನೀವೇನ್ ಮಾಡ್ತಿದ್ದೀರಾ, ಈಗ ನಮ್ಮನ್ನ ಇವ್ರ ಜೊತೆ ಯೂನಿಫಿಕೇಶನ್ಗೆ ಒಂದು ಮಾಡ್ತಿದ್ದೀರಾ. ನಾವೇನ್ ಪ್ರೊಟೆಸ್ಟೆಂಟ್ ಮೆಜಾರಿಟಿ ಇದೀವಲ್ಲ, ನಮ್ಮನ್ನ ಈ ಕ್ಯಾಥಲಿಕ್ ಅವ್ರು ಸೇರ್ಕೊಂಡ್ಬಿಟ್ಟು ಟೋಟಲ್ ಹೊಡೆದಾಕ್ಬಿಡ್ತಾರೆ. ಹಾಗಾಗಿ ನಮಗಿದು ಒಪ್ಪಿಗೆ ಇಲ್ಲ ಅಂತ. ಹಿಂಗಿರ್ಬೇಕಾದ್ರೆ ಎಲೆಕ್ಷನ್ ನಡೆದಾಗ ಇಷ್ಟು ದಿನ ಪ್ರೊಟೆಸ್ಟೆಂಟ್ ಪಾರ್ಟಿ, ದಟ್ ಈಸ್ DU ಅಂತ ಅನ್ಬಿಟ್ಟು ಒಂದು ಪಾರ್ಟಿ ಇತ್ತು. ಈ ಪ್ರೊಟೆಸ್ಟೆಂಟ್ ಪಾರ್ಟಿ ಯಾವಾಗ್ಲೂ ಇವರೇ ಗೆಲ್ತಿದ್ರು. ಇವರೇ ಗೆಲ್ತಿರೋಂಥ ಪಾರ್ಟಿ ಈಗೇನಾಗ್ಬಿಡ್ತು, ಇವರೇ ಗೆಲ್ತಿರೋಂಥ ಈ ಪ್ರೊಟೆಸ್ಟೆಂಟ್ ಇರುವಂತ ಪಾರ್ಟಿಗಳು ಈಗ ಇದು ಇವ್ರು ಹೋಗ್ಬಿಟ್ಟು ಈ ಸಿನ್ಫಿನ್ ಯಾರಿದಾರಲ್ಲ, ಇವ್ರು ಬಂದ್ಬಿಟ್ಟು ಕ್ಯಾಥೋಲಿಕ್ ಪಾರ್ಟಿ ಇವರು. ಓಕೆ, ಇವರು ಐರ್ಲೆಂಡ್ ಜೊತೆ ಒಂದು ಮಾಡಬೇಕು ಅಂತ ಇರುವಂತ ಪಾರ್ಟಿ. ಈಗ ಆ ಪಾರ್ಟಿ ಗೆದ್ದುಬಿಟ್ಟಿದೆ. ಹಾಗಾಗಿ ಇಲ್ಲಿ ನಾರ್ಥರ್ನ್ ಐರ್ಲ್ಯಾಂಡ್ ಅಥವಾ ಇದೇನು ಸಿನ್ಫಿನ್ ವಿಕ್ಟರಿ ಇದೆಯಲ್ಲ, ನಾರ್ಥರ್ನ್ ಐರ್ಲ್ಯಾಂಡಿಗೆ ತುಂಬಾ ಒಂದು ದುಃಖದ ವಿಚಾರ. ಯಾಕಂದ್ರೆ ಈಗ ಯುರೋಪು, ದಟ್ ಈಸ್ ಬ್ರಿಟಿಷು ಮತ್ತೆ ನಾರ್ಥರ್ನ್ ಐರ್ಲ್ಯಾಂಡ್ ಸಪರೇಟ್ ಆಗುವಂತ ಸಮಯ ಬಂದಿದೆಯಾ ಅಂತ ಕ್ವಶನ್ ಮಾರ್ಕ್ ನಡೀತಿದೆ. ನೆಕ್ಸ್ಟ್ ಶೀಟಲ್ಲಿ ನಮಗೆ ಮತ್ಯಾವುದು ಅಂತ ಇಂಪಾರ್ಟೆಂಟ್ ನ್ಯೂಸ್ ಯಾವುದು ಕಾಣಿಸ್ತಾ ಇಲ್ಲ.
ದೆನ್ ಅದಾದಮೇಲೆ ಪ್ರೊವೈಡ್ ಲೀಗಲ್ ಏಡ್ ಟು ಅಂಡರ್ ಟ್ರಯಲ್ಸ್ ಅಂತ ಅಂದ್ಬಿಟ್ಟು ಇಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ ಹೇಳಿದೆ. ಅಂಡರ್ ಟ್ರಯಲ್ಸ್ ವಿಪರೀತ ಜಾಸ್ತಿ ಇದ್ದಾರೆ. ಎಷ್ಟು ಜನ ಇದ್ದಾರೆ ಅಂತಂದರೆ ಹೆಚ್ಚು ಕಮ್ಮಿ 82 ಲಕ್ಷ ಬರೀ ಉತ್ತರ ಪ್ರದೇಶದಲ್ಲಿ ಇದ್ದಾರಂತೆ. ಹಾಗಾಗಿ ಬೇಗ ಸ್ಪೀಡಿ ಟ್ರಯಲ್ ಕೊಡ್ರಿ, ವೇಕೆನ್ಸಿ ಇರೋ ಜಡ್ಜಸ್ಗಳನ್ನು ಫಿಲ್ ಮಾಡಿರಿ. ಅದು ಬಿಟ್ಟರೆ ಈ ಶೀಟಲ್ಲೂ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಏನು ನಮಗೆ ಅಂತ ಇಂಪಾರ್ಟೆಂಟ್ ಇಲ್ಲ. ನೆಕ್ಸ್ಟ್ ಇಲ್ಲಿ ಅಯೋರ್ಟಾ ಕ್ಲ್ಯಾಂಪ್ ಟು ಸೇವ್ ಲೈಫ್ಸ್ ಡ್ಯೂರಿಂಗ್ ಚೈಲ್ಡ್ ಬರ್ತ್. ಇಲ್ಲಿ ತುಂಬ ನಾವು ಟೆಕ್ನಿಕಲ್ ಅಥವಾ ಡೀಪ್ ಹೋಗುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ನೀವು ಏನು ವಿಚಾರ ತಿಳ್ಕೊಬೇಕು ಅಂತಂದರೆ, ದ ಪಾಯಿಂಟ್ ಹಿಯರ್ ಈಸ್, ಈಗ ಸಿ ಸೆಕ್ಷನ್ ದಟ್ ಈಸ್ ಸಿಸೇರಿಯನ್ ತುಂಬ ಜಾಸ್ತಿ ಆಗ್ತಿದೆ. ಈ ಸಿಸೇರಿಯನ್ ಆಗಬೇಕಾದ್ರೆ ದೇರ್ ಈಸ್ ಎ ಇಶ್ಯೂ ಆಫ್ ಮ್ಯಾನೇಜ್ಮೆಂಟ್ ಆಫ್ ಪ್ಲೆಸೆಂಟಾ ಮ್ಯಾನೇಜ್ಮೆಂಟ್ ಮಾಡಬೇಕಾದ್ರೆ, ಅಂದರೆ ಆ ಸರ್ಜಿಕಲ್ ಪ್ರೊಸೀಜರ್ ಮಾಡಬೇಕಾದ್ರೆ ಏನೋ ಕೆಲವು ತೊಂದರೆ ಆಗಿಬಿಟ್ಟು ಬ್ಲಡ್ ಲಾಸ್ ತುಂಬ ಜಾಸ್ತಿ ಆಗಿ ಎಷ್ಟೋ ಬಾರಿ ಮೆಟರ್ನಲ್ ಮಾರ್ಟಾಲಿಟಿಗೆ ಇದು ಕಾರಣ ಆಗುತ್ತಂತೆ. ಹಾಗಾಗಿ ಇತ್ತೀಚೆಗೆ ಇವರು ಅಯೋರ್ಟಾ ಕ್ಲ್ಯಾಂಪ್ ಅಂತ ಅಂದ್ಬಿಟ್ಟು ಒಂದನ್ನ ಯೂಸ್ ಮಾಡ್ತಿದ್ದಾರೆ. ಇದು ಯೂಸ್ ಮಾಡೋದ್ರಿಂದ ಬ್ಲೀಡಿಂಗ್ ಕಮ್ಮಿ ಆಗ್ತಿದೆ, ಸಿ ಸೆಕ್ಷನ್ ಸೇಫ್ ಆಗಿ ನಡೀತಿದೆ, ಜಾಸ್ತಿ ಮೆಟರ್ನಲ್ ಮಾರ್ಟಾಲಿಟಿ ಕಾರಣ ಆಗ್ತಿಲ್ಲ ಅನ್ನೋದು ಅಷ್ಟೇ ಇದೆ ಈ ಆರ್ಟಿಕಲ್. ಅದು ಬಿಟ್ಟರೆ ನಾವು ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂತ ಅವಶ್ಯಕತೆ ಇಲ್ಲ. ದೆನ್ ಅದಾದಮೇಲೆ ಇಲ್ಲಿ ಎಸ್ ರಾಕಿಗರ್ ಸ್ಕೆಲಿಟನ್ DNA ಸ್ಯಾಂಪಲ್ಸ್ ಸೆಂಟ್ ಫಾರ್ ಅನಾಲಿಸಿಸ್ ಆಗ್ಬಿಟ್ಟು ಬರಲಿ, ಆಮೇಲೆ ನೋಡೋಣ ಏನಂತ ಅಂದ್ಬಿಟ್ಟು. ನೆಕ್ಸ್ಟ್ ಉಕ್ರೇನ್ ಬ್ಯಾಟಲ್ಸ್ ಟು ಓಲ್ಡ್ ಈಸ್, ಇದ್ಯಾವುದು ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಬಿಲ್ಕುಲ್ ಇಂಪಾರ್ಟೆಂಟ್ ಇಲ್ಲ. ಸೇಮ್ ಥಿಂಗ್, ಇದು ಕೂಡ ನಮಗೆ ಅಷ್ಟು ಇಂಪಾರ್ಟೆಂಟ್ ಇಲ್ಲ. ದೆನ್ ಇಟ್ಸ್ ಆಲ್ IPL, ಇಟ್ಸ್ ನಾಟ್ ದಟ್ ಇಂಪಾರ್ಟೆಂಟ್. ಸೇಮ್ ಥಿಂಗ್ ಅಪ್ಲೈಸ್ ಹಿಯರ್ ಆಲ್ಸೋ. ಇಲ್ಲೂ ಕೂಡ ನಮಗೆ ಯಾವುದು ಅಷ್ಟು ನಮಗೆ ಇಂಪಾರ್ಟೆಂಟ್ ಇಲ್ಲ, ನಾಟ್ ದಟ್ ಇಂಪಾರ್ಟೆಂಟ್. ಎಸ್, ಅಷ್ಟು ನಮಗೆ ಇವತ್ತಿನ ನ್ಯೂಸ್ ಪೇಪರ್ ಅನಾಲಿಸಿಸ್.